ಹಲೋ ಮೈ ಡಿಯರ್ ಫ್ರೆಂಡ್ಸ್, ನಮಸ್ಕಾರ. ಡಿಯರ್ ಫ್ರೆಂಡ್ಸ್, ಇವತ್ತು ತಾನೇ ಸೆಕೆಂಡ್ PUCಯ ಸ್ಟೇಟ್ ಲೆವೆಲ್ ಪ್ರಿಪ್ರೇಟರಿ ಎಕ್ಸಾಮಿನೇಷನ್ ಆಗಿದೆ. ಸೊ ನಾನು ಈಗ ತುಮಕೂರು ಡಿಸ್ಟ್ರಿಕ್ಟಿನ ಬಯಾಲಜಿ ಪೇಪರ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಆ ಪೇಪರ್ ಹೇಗಿತ್ತು ಅಂತ ಕೇಳಿದ್ರೆ ಅವರೇಜ್ ಪೇಪರ್ ಅಂತಲೇ ಹೇಳ್ಬೋದು. ತೀರಾ ಡಿಫಿಕಲ್ಟು ಇರಲಿಲ್ಲ, ತೀರಾ ಈಸಿನೂ ಕೂಡ ಇರಲಿಲ್ಲ. ಡಿಫಿಕಲ್ಟ್ ಅಂತ ಅಂದ್ಕೊಂಡಿದ್ರೆ ಡೆಫಿನೆಟ್ಲಿ ಡಿಫಿಕಲ್ಟ್ ಇಲ್ಲ ಪೇಪರ್. ಆ್ಯಕ್ಚುಲಿ ತುಂಬ ಥಿಂಕ್ ಮಾಡಿ ಆನ್ಸರ್ ಮಾಡಿದ್ರೆ ಈಸಿನೇ ಪೇಪರ್. ಓಕೆನಾ, ಒಂದೋ ಎರಡೋ ಕ್ವಶನ್ಸ್ಗಳು ಡಿಫಿಕಲ್ಟ್ ಇತ್ತು. ಆ್ಯಂಡ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ಗಳು ಕೂಡ 5 ಮಾರ್ಕ್ಸು 3 ಮಾರ್ಕ್ಸ್ 2 ಮಾರ್ಕ್ಸಲ್ಲಿ ಕೆಲವು ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ಗಳು ಇತ್ತು. ಇವನ್ ಅವರೇಜ್ ಸ್ಟೂಡೆಂಟ್ಸ್ ಕೂಡ 35 to 40 ಮಾರ್ಕ್ಸ್ 70ಗೆ ಆರಾಮಾಗಿ ತೊಗೊಳ್ಬೋದು. MCQನ ಸ್ವಲ್ಪ ಥಿಂಕ್ ಮಾಡಿ ಆನ್ಸರ್ ಮಾಡಬೇಕಾಗಿತ್ತು ಅಷ್ಟೇ. ಓಕೆನಾ, ಸೊ ಈಗ ಕ್ವಶನ್ಸನ್ನು ನೋಡ್ತಾ ಹೋಗೋಣ. ನೋಡಿ, MCQನ ಇಂಪಾರ್ಟೆಂಟ್. MCQನಲ್ಲಿ ಫಸ್ಟ್ ಕ್ವಶನ್ ನೋಡೋಣ. ಐಡೆಂಟಿಫೈ ದ ಟೈಪ್ ಆಫ್ ಸೆಲ್ ಡಿವಿಷನ್ ಅಟ್ A, B, C and D ಇನ್ ಮೆಗಾಸ್ಪೋರೋಜೆನೆಸಿಸ್. ಓಕೆನಾ, ನೋಡಿ A, B, C, D ಇಲ್ಲಿ ಯಾವ್ಯಾವ ಥರದ ಡಿವಿಷನ್ ಆಗುತ್ತೆ. ಎ ಅಂದರೆ ಏನು? ಮೆಗಾಸ್ಪೋರ್ ಮದರ್ ಸೆಲ್ಲು ಮೆಗಾಸ್ಪೋರ್ ಡಯಾಡ್ ಆಗಬೇಕಾದ್ರೆ ಯಾವ ಥರದ ಸೆಲ್ ಡಿವಿಷನ್ ಆಗುತ್ತೆ. ಮೆಗಾಸ್ಪೋರ್ ಡಯಾಡು ಮೆಗಾಸ್ಪೋರ್ ಟೆಟ್ರಾಡ್ ಆಗಬೇಕಾದ್ರೆ ಯಾವುದು. ಮೆಗಾಸ್ಪೋರ್ ಟೆಟ್ರಾಡು ಫಂಕ್ಷನಲ್ ಮೆಗಾಸ್ಪೋರ್ ಆಗಬೇಕಾದ್ರೆ ಯಾವ ಡಿವಿಷನ್ನು. ಫಂಕ್ಷನಲ್ ಮೆಗಾಸ್ಪೋರು 8 ಸೆಲ್ ಸ್ಟೇಜ್ ಆಗಬೇಕಾದ್ರೆ ಯಾವ ಥರದ ಡಿವಿಷನ್ ಆಗುತ್ತೆ ಅಂತ ಕೇಳಿದ್ದಾರೆ. 4 ಆಪ್ಷನ್ ಇದೆ ನೋಡಿ. ಆಗ ಫಸ್ಟ್ ನಾವು ಆನ್ಸರ್ ನೋಡೋಣ, ಆಮೇಲೆ ಆ ಆನ್ಸರನ್ನು ಆಪ್ಷನ್ಸ್ಗಳಿಗೆ ಕಂಪೇರ್ ಮಾಡೋಣ. ನೋಡಿ, ಮೆಗಾಸ್ಪೋರ್ ಮದರ್ ಸೆಲ್ MMC ಓಕೆನಾ. ಮೆಗಾಸ್ಪೋರ್ ಡಯಾಡ್ ಆಗಬೇಕು ಅಂದರೆ ಇಲ್ಲಿ ಮಿಯಾಸಿಸ್ 1 ಆಗುತ್ತೆ. ಓಕೆ, ಮಿಯಾಸಿಸ್ 1 ಅಂದರೆ ಒಂದು ಸೆಲ್ಲಿಂದ 2 ಸೆಲ್ಸ್ಗಳು ಬರುತ್ತೆ, 2 ಮೆಗಾಸ್ಪೋರ್ಸ್ಗಳು ಫಾರ್ಮೇಷನ್ ಆಗುತ್ತೆ. ಒಂದು ಮೆಗಾಸ್ಪೋರ್ ಮದರ್ ಸೆಲ್ಲಿಂದ 2 ಮೆಗಾಸ್ಪೋರ್ಸ್ಗಳು ಫಾರ್ಮೇಷನ್ ಆಗುತ್ತೆ. ಅದನ್ನು ಮೆಗಾಸ್ಪೋರ್ ಡಯಾಡ್ ಅಂತ ಕರಿತೀವಿ. ಆ ಮೆಗಾಸ್ಪೋರ್ ಡಯಾಡ್ಗಳು ಮತ್ತೆ ಮಿಯಾಟಿಕ್ಲಿ ಡಿವೈಡ್ ಆಗುತ್ತೆ, ಅಂದರೆ ಸೆಕೆಂಡ್ ಅದರ ಸ್ಟೆಪ್ಪನ್ನು ಕಂಟಿನ್ಯೂ ಮಾಡುತ್ತೆ. ಮಿಯಾಸಿಸ್ 2 ಬರುತ್ತೆ ಇಲ್ಲಿ. ಓಕೆ, ಇಲ್ಲಿ ಮಿಯಾಸಿಸ್ 1, ಇಲ್ಲಿ ಮಿಯಾಸಿಸ್ 2. ಓಕೆನಾ, ಸೊ 2 ಸೆಲ್ಲು ಮಿಯಾಟಿಕ್ಲಿ ಡಿವಿಷನ್ ಆಗಿ ಕಂಪ್ಲೀಟ್ ಮೆಗಾಸ್ಪೋರ್ ಟೆಟ್ರಾಡ್ಸ್ಗಳನ್ನು ಫಾರ್ಮೇಷನ್ ಮಾಡುತ್ತೆ. ಆ್ಯಂಡ್ ಮೆಗಾಸ್ಪೋರ್ ಟೆಟ್ರಾಡು ಫಂಕ್ಷನಲ್ ಮೆಗಾಸ್ಪೋರ್ ಆಗಬೇಕಾದ್ರೆ ಇಲ್ಲಿ ಯಾವುದೇ ಥರದ ಸೆಲ್ ಡಿವಿಷನ್ ಆಗಲ್ಲ. ಬಟ್ ಅಲ್ಲಿ ಸೆಲ್ಸ್ಗಳು ಮೆಗಾಸ್ಪೋರ್ಸ್ಗಳು ಡಿಜನರೇಟ್ ಆಗುತ್ತೆ, ಯಾವುದೇ ಥರದ ಸೆಲ್ ಡಿವಿಷನ್ ಆಗಲ್ಲ ಅಲ್ಲಿ. ಓಕೆನಾ, ನೆಕ್ಸ್ಟ್ ಫಂಕ್ಷನಲ್ ಮೆಗಾಸ್ಪೋರ್ 8 ಸೆಲ್ ಸ್ಟೇಜ್ ಆಗಬೇಕಾದ್ರೆ ಇಲ್ಲಿ ಆ್ಯಕ್ಚುಲಿ ಫಸ್ಟು ಫ್ರೀ ನ್ಯೂಕ್ಲಿಯರ್ ಡಿವಿಷನ್ ಆಗುತ್ತೆ. ಫ್ರೀ ನ್ಯೂಕ್ಲಿಯರ್ ಡಿವಿಷನ್ನು ಇಟ್ ದ ಮೈಟಾಸಿಸ್ ಟೈಪ್ ಆಫ್ ಡಿವಿಷನ್ನು. ಅದಾದಮೇಲೆ ಅಲ್ಲಿ ಸೆಲ್ ವಾಲ್ಗಳು ಫಾರ್ಮೇಷನ್ ಆಗುತ್ತೆ. ಫ್ರೀ ನ್ಯೂಕ್ಲಿಯರ್ ಡಿವಿಷನ್ ಆದಮೇಲೆ ಸೆಲ್ ವಾಲ್ ಫಾರ್ಮೇಷನ್ ಆಗುತ್ತೆ. ಹಾಗಾಗಿ ಮಿಯಾಸಿಸ್ 1, ಮಿಯಾಸಿಸ್ 2, ನೋ ಡಿವಿಷನ್, ಮೈಟಾಸಿಸ್. ನೋಡಿ ಯಾವ ಆನ್ಸರ್ ಸೂಟ್ ಆಗುತ್ತೆ. ಮಿಯಾಸಿಸ್ 1, ಮಿಯಾಸಿಸ್ 2, ನೋ ಡಿವಿಷನ್, ಮೈಟಾಸಿಸ್. ಆಪ್ಷನ್ ಬಿ. ಹೌದಾ? ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡಿ, ಇಲ್ಲಿ ಒಂದು ಫಿಗರ್ ಕೊಟ್ಟಿದ್ದಾರೆ. ಆ ಫಿಗರಿಗೆ ಸಂಬಂಧಪಟ್ಟಂಥ ಕರೆಕ್ಟ್ ಸ್ಟೇಟ್ಮೆಂಟನ್ನು ನಾವು ಐಡೆಂಟಿಫೈ ಮಾಡಬೇಕು. ಓಕೆನಾ, ಏನು ಮೊದಲನೇ ಸ್ಟೇಟ್ಮೆಂಟ್? ಇಟ್ ಅಂಡರ್ಗೋ ಇಂಪ್ಲಾಂಟೇಷನ್ ಅಟ್ ಎಂಡೋಮೆಟ್ರಿಯಂ. ಮೊದಲನೇದಾಗಿ ಇದು ಯಾವ ಫಿಗರು, ಯಾವ ಡಯಾಗ್ರಾಮ್ ಅಂತ ಕೇಳಿದ್ರೆ ಬ್ಲಾಸ್ಟುಲಾ. ಹೌದಾ? ಬ್ಲಾಸ್ಟುಲಾ ಡಯಾಗ್ರಾಮು. ಬ್ಲಾಸ್ಟುಲಾ ಅದರ ಕ್ಯಾರೆಕ್ಟರ್ ಏನು ನೋಡಿ. ಔಟರ್ ಟ್ರೋಫೋಬ್ಲಾಸ್ಟ್ ಇರುತ್ತೆ, ಇನ್ನರ್ ಸೆಲ್ ಮಾಸ್ ಇರುತ್ತೆ. ಈ ಕ್ಯಾವಿಟಿನ ಬ್ಲಾಸ್ಟೋಸೀಲ್ ಅಂತ ಕರಿತೀವಿ. ಓಕೆ, ಈ ಒಂದು ಕಂಡೀಷನಲ್ಲಿ ಎಂಡೋಮೆಟ್ರಿಯಂ ವಾಲಿಗೆ ಇಂಪ್ಲಾಂಟೇಷನ್ ಆಗುತ್ತೆ. ಸೊ ಬ್ಲಾಸ್ಟುಲಾ ಅಂತ ಏನು ಹೇಳ್ತೀವಿ ಅಥವಾ ಬ್ಲಾಸ್ಟೋಸಿಸ್ಟು ಎಂಡೋಮೆಟ್ರಿಯಂ ವಾಲಿಗೆ ಹೋಗಿ ಇಂಪ್ಲಾಂಟೇಷನ್ ಆಗುತ್ತೆ. ಓಕೆನಾ, ನೋಡಿ, ಇಟ್ ಅಂಡರ್ಗೋ ಇಂಪ್ಲಾಂಟೇಷನ್ ಅಟ್ ಎಂಡೋಮೆಟ್ರಿಯಂ. ಕರೆಕ್ಟ್ ಇದೆ ಈ ಸ್ಟೇಟ್ಮೆಂಟು, ಬಟ್ ಬೇರೆ ಸ್ಟೇಟ್ಮೆಂಟ್ಸ್ಗಳನ್ನು ನೋಡಬೇಕಾಗುತ್ತೆ. ದೆನ್ ಎರಡನೇದು, ಇಟ್ ಕಂಟೈನ್ಸ್ ಇನ್ನರ್ ಸೆಲ್ ಮಾಸ್. ಎಸ್, ಇನ್ನರ್ ಸೆಲ್ ಮಾಸ್ ಇದೆ. ಟ್ರೋಫೋಬ್ಲಾಸ್ಟ್ ಇದೆ. ಬ್ಲಾಸ್ಟೋಸೀಲ್ ಇದೆ. ಝೈಗೋಟ್ ಇಲ್ಲ. ಝೈಗೋಟೇ ಬ್ಲಾಸ್ಟುಲಾ ಆಗಿ ಡೆವಲಪ್ಮೆಂಟ್ ಆಗಿರೋದು. ಕರೆಕ್ಟಾ? ಝೈಗೋಟು ಮೋರುಲಾ ಆಗುತ್ತೆ, ಮೋರುಲಾ ಬ್ಲಾಸ್ಟುಲಾ ಆಗುತ್ತೆ. ಸೊ ಇದು ರಾಂಗ್ ಆಗುತ್ತೆ. ನೆಕ್ಸ್ಟ್, ಇಟ್ ಕಮ್ಸ್ ಆಫ್ಟರ್ ಕ್ಲೀವೇಜ್ ಆ್ಯಂಡ್ ಪ್ರಿಯರ್ ಟು ಮೋರುಲಾ ಸ್ಟೇಜ್ ಅಂತ ಇದೆ. ಅಂದರೆ ಕ್ಲೀವೇಜ್ ಡಿವಿಷನ್ ಆದಮೇಲೆ ಮೋರುಲಾ ಸ್ಟೇಜ್ಗಿಂತ ಮುಂಚೆ ಈ ಒಂದು ಸ್ಟೇಜ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ನಾನು ಈಗ ತಾನೇ ಹೇಳಿದೆ, ಮೋರುಲಾ ಸ್ಟೇಜ್ ಆದಮೇಲೆ ಬರೋದು. ಹೌದಲ್ವಾ? ಮೋರುಲಾ ಸ್ಟೇಜ್ ಆದಮೇಲೆ ಬರೋದು. ಹಾಗಾಗಿ ಇದು ಕೂಡ ರಾಂಗ್ ಆಗುತ್ತೆ.
ಇಟ್ ಈಸ್ ಒನ್ ಆಫ್ ದ ಸ್ಟೇಜಸ್ ಇನ್ ದ ಡೆವಲಪ್ಮೆಂಟ್ ಆಫ್ ಎಂಬ್ರಿಯೋ ಇನ್ ಏಂಜಿಯೋಸ್ಪರ್ಮ್ಸ್ ಅಂತ ಕೊಟ್ಟಿದ್ದಾರೆ. ಏಂಜಿಯೋಸ್ಪರ್ಮ್ಸಲ್ಲ, ಮ್ಯಾಮಲ್ಸಲ್ಲಿ ಈ ಒಂದು ಸ್ಟೇಜು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಒನ್ ಆಫ್ ದ ಸ್ಟೇಜ್ ಆಗಿರುತ್ತೆ. ಸೊ ಈ 3 ಆಪ್ಷನ್ಸ್ ರಾಂಗು. ದಿಸ್ ಈಸ್ ದ ರೈಟ್ ಆಪ್ಷನ್. ನೆಕ್ಸ್ಟ್ ನೋಡಿ 3 ಡ್ಯಾಶ್ ಇದೆ ಇಲ್ಲಿ. ಡ್ಯಾಶ್ ಮೇಕ್ಸ್ ದ ಯುಟರಸ್ ಅನ್ಸೂಟಬಲ್ ಫಾರ್ ಇಂಪ್ಲಾಂಟೇಷನ್ ಆ್ಯಂಡ್ ಸರ್ವೈಕ್ಸ್ ಟು ಹೋಸ್ಟೈಲ್ ಡ್ಯಾಶ್ ಅಂತ ಇದೆ. ಇದು ಡೈರೆಕ್ಟ್ ಕ್ವಶನ್ನು. ಇಲ್ಲಿ ಎ ಯಾವುದು ಬಿ ಯಾವುದು ಅಂತ ಅನ್ನೋದನ್ನು ಕಂಡುಹಿಡಿಬೇಕು. ಇದು ಕಾಂಟ್ರಸೆಪ್ಟಿವ್ ಮೆಥಡ್ಸ್ಗಳಲ್ಲಿ ಬರುತ್ತೆ, IUDಯಲ್ಲಿ ಬರುತ್ತೆ. IUDನಲ್ಲಿ ಯಾವುದು ಅಂತ ಕೇಳಿದ್ರೆ ಸಿ, ಹಾರ್ಮೋನ್ ರಿಲೀಸಿಂಗ್ IUD. ಸಿ ಮತ್ತು ಎ ಎರಡಿದೆ, ಬಟ್ ಆ್ಯಂಡ್ ಸರ್ವಿಕ್ಸ್ ಹೋಸ್ಟೈಲ್ ಟು ಡ್ಯಾಶ್ ಅಂತ ಕೇಳಿದರೆ ಅದು ಸ್ಪರ್ಮ್ಸ್ ಬಿ. ಸರಿನಾ? ಎ ಹಾರ್ಮೋನ್ ರಿಲೀಸಿಂಗ್ IUD, ಬಿ ಸ್ಪರ್ಮ್ಸ್. ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 4th ಕ್ವಶನ್. ಇಲ್ಲಿ ಕೆಲವು ಡಿಸಾರ್ಡರ್ಸ್ಗಳನ್ನು ಕೊಟ್ಟಿದ್ದಾರೆ ಮತ್ತು ಕಂಡೀಷನ್ಸ್ಗಳನ್ನು ಕೊಟ್ಟಿದ್ದಾರೆ. ಅವುಗಳಲ್ಲಿ ಚೂಸ್ ದ ಕರೆಕ್ಟ್ ಆಪ್ಷನ್ ಫಾರ್ ಮೆಂಡೆಲಿನ್ ಡಿಸಾರ್ಡರ್ಸ್ ಅಂತ ಕೇಳಿದ್ದಾರೆ. ಟೋಟಲ್ ನೋಡಿ 8 ಕಂಡೀಷನ್ಸ್ಗಳಿದೆ. ಅದರಲ್ಲಿ ಮೆಂಡೆಲಿನ್ ಡಿಸಾರ್ಡರ್ಸ್ಗಳು ಯಾವ್ಯಾವುದು ಅಂತ. ಓಕೆನಾ? ಸೊ ಹಿಮೋಫಿಲಿಯಾ ಇಟ್ಸ್ ಅ ಮೆಂಡೆಲಿನ್ ಡಿಸಾರ್ಡರ್. ಸಿಸ್ಟಿಕ್ ಫೈಬ್ರೋಸಿಸ್, ನೀವು ಅದನ್ನು ಡೀಟೇಲಾಗಿ ಸ್ಟಡಿ ಮಾಡಿಲ್ಲ, ಬಟ್ ಇಟ್ ಈಸ್ ಅ ಮೆಂಡೆಲಿನ್ ಡಿಸಾರ್ಡರ್. ಕೊಟ್ಟಿದ್ದಾರೆ, ಅದನ್ನು NCERTನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸಿಕ್ಕಲ್ ಸೆಲ್ ಅನಿಮಿಯಾ, ಎಸ್ ಮೆಂಡೆಲಿನ್ ಡಿಸಾರ್ಡರ್. ಕಲರ್ ಬ್ಲೈಂಡ್ನೆಸ್, ಎಸ್ ಮೆಂಡೆಲಿನ್ ಡಿಸಾರ್ಡರ್. ಡೌನ್ ಸಿಂಡ್ರೋಮ್ ಅಲ್ಲ, ಹೌದಲ್ವಾ? ಅದು ಕ್ರೋಮೋಸೋಮಲ್ ಡಿಸಾರ್ಡರು. ಪಾಲಿಪ್ಲೈಡಿ ಅಲ್ಲ, ಅದು ಕಂಡೀಷನ್ನು. ಓಕೆನಾ? ಫಿನೈಲ್ ಕಿಟೋನ್ಯೂರಿಯಾ, ಎಸ್. ಥ್ಯಾಲಸೇಮಿಯಾ, ಎಸ್. ಟೋಟಲ್ ಎಷ್ಟಾಯಿತು? 1 2 3 4 5 6. ಅದು ಯಾವ್ಯಾವ್ದು ಕರೆಕ್ಟ್ ಇದೆ ನೋಡಿ. 1 2 3 4 7 ಮತ್ತು 8. ಎ ಅಲ್ಲ, ಬಿ ಅಲ್ಲ, ಸಿ ಕೂಡ ಅಲ್ಲ. ಆಪ್ಷನ್ ಡಿ 1 2 3 4 7 ಮತ್ತು 8. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆನಾ? ನೋಡಿ, ಈ ಥರದ ಕ್ವಶನ್ಸ್ಗಳು ಕೇಳ್ತಾರೆ. 5th ಕ್ವಶನ್ ನೋಡಿ. ಎ ವುಮನ್ ವಿತ್ ಬ್ಲಡ್ ಗ್ರೂಪ್ O ಹ್ಯಾಸ್ ಅ ಚೈಲ್ಡ್ ವಿತ್ ಬ್ಲಡ್ ಗ್ರೂಪ್ O. ಅಮ್ಮನ ಬ್ಲಡ್ ಗ್ರೂಪ್ O ಇದೆ, ಮಗುವಿನ ಬ್ಲಡ್ ಗ್ರೂಪ್ O ಇದೆ. ಕರೆಕ್ಟಾ? ಶಿ ಕ್ಲೈಮ್ಸ್ ದಟ್ ಅ ಮ್ಯಾನ್ ವಿತ್ ಬ್ಲಡ್ ಗ್ರೂಪ್ A ಈಸ್ ದ ಫಾದರ್ ಆಫ್ ಹರ್ ಚೈಲ್ಡ್. ವಾಟ್ ವುಡ್ ಬಿ ದ ಜಿನೋಟೈಪ್ ಆಫ್ ದ ಫಾದರ್ ಇಫ್ ಹರ್ ಕ್ಲೈಮ್ಸ್ ಈಸ್ ರೈಟ್ ಅಂತ ಕೇಳಿದ್ದಾರೆ. ಸೊ ಸಿಂಪಲ್ ಆಗಿ ತಾಯಿಯ ಬ್ಲಡ್ ಗ್ರೂಪ್ O ಇದೆ, ಮಗುವಿನ ಬ್ಲಡ್ ಗ್ರೂಪ್ ಕೂಡ O ಇದೆ. ಅವಳು ಹೇಳ್ತಾ ಇದ್ದಾರೆ ಈ ಮಗುವಿನ ಅಪ್ಪನ ಬ್ಲಡ್ ಗ್ರೂಪ್ A ಅಂತ. ಅದು ಹೇಗೆ ಸಾಧ್ಯ ಅಂತ ಕೇಳ್ತಾ ಇದ್ದಾರೆ. ನೋಡಿ, ಫಾರ್ ಎಕ್ಸಾಂಪಲ್ ಇದಕ್ಕೊಂದು ವರ್ಕೌಟ್ ಮಾಡೋಣ, ಒಂದು ಪ್ರಾಬ್ಲಮ್ನ ವರ್ಕೌಟ್ ಮಾಡೋಣ. ಜೀನೋಟೈಪ್ ಯಾವುದು ಅಂತ ಕಂಡುಹಿಡಿಬೇಕಲ್ವಾ? ಹಾಗಾಗಿ ನೋಡಿ, ಮದರ್ನ ಬ್ಲಡ್ ಗ್ರೂಪು O, ಕರೆಕ್ಟಾ? O ಇದ್ದರೆ ಜೀನೋಟೈಪ್ ಏನು ಬರುತ್ತೆ? I0 ಅಥವಾ ಸ್ಮಾಲ್ ಐ ಅಂತಲೂ ಬರಿಬೋದು. ಫಾದರ್ ಬ್ಲಡ್ ಗ್ರೂಪು ಗೊತ್ತಿಲ್ಲ, ಮದರ್ ಅದು A ಬ್ಲಡ್ ಗ್ರೂಪ್ ಅಂತ ಹೇಳ್ತಾ ಇದ್ದಾರೆ. ಸರಿನಾ? ಬೇಬಿಯ ಬ್ಲಡ್ ಗ್ರೂಪು ಅದು ಕೂಡ O ಅಂತ ಗೊತ್ತು ನಮಗೆ. ಅದರದ್ದು ಜೀನೋಟೈಪು I0. ಓಕೆ, ಈಗ ಬೇಬಿಯ ಬ್ಲಡ್ ಗ್ರೂಪ್ O ಬರಬೇಕು ಅಂತ ಹೇಳಿದ್ರೆ ಫಾದರಿನ ಬ್ಲಡ್ ಗ್ರೂಪಿನ ಜೀನೋಟೈಪ್ ಏನಾಗಿರಬೇಕು ಅಂತ ಇದೆ. ಫಾರ್ ಎಕ್ಸಾಂಪಲ್ಲು ನೋಡಿ, A ಬ್ಲಡ್ ಗ್ರೂಪ್ ಅಂತ ಹೇಳ್ತಾ ಇದ್ದಾರಲ್ವಾ? A ಬ್ಲಡ್ ಗ್ರೂಪಿಗೆ 2 ಜೀನೋಟೈಪ್ ಇದೆ. IA ಸ್ಮಾಲ್ ಐ ಅಥವಾ I0. ನೋಡಿ, ಮದರಿನ ಬ್ಲಡ್ ಗ್ರೂಪ್ O, ಫಾದರಿನ ಬ್ಲಡ್ ಗ್ರೂಪ್ A ಆಗಿದ್ದರೆ ಮೊದಲನೇ ಕೇಸಲ್ಲಿ ನೋಡಿ, ಇಲ್ಲಿ 2 ಹೋಮೋಸೈಗಸ್ ಕಂಡೀಷನಲ್ಲಿದೆ. ಅಂದರೆ IAನೇ ಇದೆ. ಮದರಿಂದ 1 I ಬಂತು ಅಂತ ಅಂದ್ಕೊಳ್ಳಿ, ಫಾದರಿಂದ 1 I ಬಂತು. ಆಗ ಏನಾಯಿತು? I0 ಆಯಿತು, ಅದು A ಬ್ಲಡ್ ಗ್ರೂಪ್ ಆಯಿತು. ಈ ಪಾಸಿಬಿಲಿಟಿ ಇಲ್ಲ. ಕರೆಕ್ಟಾ? ಸೊ ಈಗ ಫಾದರಿನ ಬ್ಲಡ್ ಗ್ರೂಪು ಎಗೆ ಇನ್ನೊಂದು ಜೀನೋಟೈಪು I0 ಇದೆ ಅಂತ ಅನ್ಕೊಳ್ಳಿ. I0 ಇದು ಬಂದರೆ ಆಗಲ್ಲ. ಕರೆಕ್ಟಾ? ಅಥವಾ ಇದು ಬಂದರೆ ಪಾಸಿಬಿಲಿಟಿ ಇದೆ ನೋಡಿ. I0 ಬರುತ್ತೆ, ಆಗ O ಬ್ಲಡ್ ಗ್ರೂಪ್ ಆಗುತ್ತೆ. ಸೊ ಜೀನೋಟೈಪ್ ಫಾದರ್ದು ಯಾವುದು? I0 ಇರಬೇಕು. ಕರೆಕ್ಟಾ? ಆಪ್ಷನ್ ಇದೆಯಾ? I0 ನೋಡಿ ಅಲ್ವಾ? ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 6th ಕ್ವಶನ್. ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ಹ್ಯೂಮನ್ ಜೀನೋಮ್ ಈಸ್ ಇನ್ಕರೆಕ್ಟ್ ಅಂತ ಕೇಳಿದ್ದಾರೆ. 4 ಸ್ಟೇಟ್ಮೆಂಟ್ಸ್ಗಳಿದೆ.
1 2 3 4 ಆ 4 ಸ್ಟೇಟ್ಮೆಂಟ್ಸಲ್ಲಿ ಯಾವುದು ಇನ್ಕರೆಕ್ಟ್ ಅಂತ ಕೇಳಿದ್ದಾರೆ. ನೋಡಿ, ಎ ರಿಪೀಟೆಡ್ ಸೀಕ್ವೆನ್ಸಸ್ ಆರ್ ಪ್ರೆಸೆಂಟೆಡ್ 30 to 50 ಲೊಕೇಶನ್ಸ್ ಆಫ್ ಹ್ಯೂಮನ್ ಜೀನೋಮ್ ಅಂತ ಒಂದು ಮೊದಲನೇ ಸ್ಟೇಟ್ಮೆಂಟು. ಅದು ಮೊದಲನೇ ಸ್ಟೇಟ್ಮೆಂಟೇ ರಾಂಗ್ ಇದೆ, ಹೌದಾ? 30 to 50 ಲೊಕೇಶನ್ಸ್ ಅಲ್ಲ, ಹ್ಯೂಮನ್ ಜೀನೋಮು ಜಸ್ಟ್ 30 to 50 ಲೊಕೇಶನ್ಸ್ಗಳಲ್ಲಿ ರಿಪೀಟೆಡ್ ಆಗಿಲ್ಲ. 100,000 ಆಫ್ ಪ್ಲೇಸಸ್ ಕಡೆ, ಹಂಡ್ರೆಡ್ಸ್ ಆಫ್ ಪ್ಲೇಸಸ್ ಕಡೆ ಅದು ರಿಪೀಟ್ ಆಗಿದೆ, ಹೌದಲ್ವಾ? 30 to 50 ಲೊಕೇಶನ್ಸ್ ಅಂತ ಕೊಟ್ಟಿರೋದು ತಪ್ಪಾಗುತ್ತೆ. ಇಟ್ ಹ್ಯಾಸ್ ರಿಪೀಟೆಡ್ 100 to 1000 ಆಫ್ ಟೈಮ್ಸ್. ಮೊದಲನೇ ಸ್ಟೇಟ್ಮೆಂಟ್ ತಪ್ಪಿದೆ, ಸೊ ಅದು ಕರೆಕ್ಟ್ ಆನ್ಸರ್ ಆಗುತ್ತೆ. ನೋಡೋಣ. ಇನ್ನು ಎರಡನೇ ಸ್ಟೇಟ್ಮೆಂಟ್, ಹ್ಯೂಮನ್ ಜಿನೋಮ್ ಕನ್ಸಿಸ್ಟ್ ಆಫ್ 3 into 10 to the power of 9 ಬೇಸ್ ಪೇರ್. ಎಸ್, ಕರೆಕ್ಟ್ ಇದೆ. ಆ್ಯಂಡ್ ಅಬೌಟ್ 30,000 ಜೀನ್ಸ್. ಎಸ್, ಎರಡನೇ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ. ಇದು ಸೇಲಿನ್ ಫೀಚರ್ಸ್ ಆಫ್ ಹ್ಯೂಮನ್ ಜಿನೋಮ್ ನಲ್ಲಿ ಬರ್ತದೆ. ನೆಕ್ಸ್ಟ್, ದ ಅವರೇಜ್ ಜೀನ್ ಸೈಜ್ ಈಸ್ 3,000 ಬೇಸ್ ಪೇರ್ಸ್ ಆ್ಯಂಡ್ ಡಿಸ್ಟ್ರೋಫಿನ್ ಇಸ್ ದ ಲಾರ್ಜೆಸ್ಟ್ ನೋನ್ ಹ್ಯೂಮನ್ ಜೀನೋಮ್. ಹೌದಾ? ಇದು ಸೇಲಿನ್ ಫೀಚರ್ನ ಎರಡನೇ ಪಾಯಿಂಟಲ್ಲಿದೆ. ಇದು ಕೂಡ ಕರೆಕ್ಟ್ ಇದೆ. ನಾಲ್ಕನೇ ಸ್ಟೇಟ್ಮೆಂಟ್, ಕ್ರೋಮೋಸೋಮ್ 1 ಕಂಟೈನ್ಸ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಜೀನ್ಸ್, ಅದು 2968. ದೆನ್ ಕ್ರೋಮೋಸೋಮ್ ವೈ ಹ್ಯಾಸ್ ದ ಲೀಸ್ಟ್ ನಂಬರ್ ಆಫ್ ಜೀನ್ಸ್ 231. ಎಸ್, ಈ ಒಂದು ಡಾಟಾನು ಕೂಡ ಕರೆಕ್ಟ್ ಆಗಿದೆ. ಈ ಸ್ಟೇಟ್ಮೆಂಟು ಕೂಡ ಕರೆಕ್ಟ್ ಆಗಿದೆ. ಹಾಗಾಗಿ ಆಪ್ಷನ್ ಎ ಈಸ್ ಇನ್ಕರೆಕ್ಟ್ ಆ್ಯಂಡ್ ರೈಟ್ ಆಪ್ಷನ್ ಫಾರ್ ದ ಕ್ವಶನ್ 6. ಓಕೆ. ನೆಕ್ಸ್ಟ್ 7th ಕ್ವಶನ್. ಇಲ್ಲೂ ಅಷ್ಟೇ ಸ್ಟೇಟ್ಮೆಂಟ್ಸ್ಗಳನ್ನು ಕೇಳಿದ್ದಾರೆ. ನೋಡಿ, ಸ್ವಲ್ಪ ಈ ಥರದ ಸ್ಟೇಟ್ಮೆಂಟ್ಸ್ ಟೈಪ್ ಆಫ್ ಕ್ವಶನ್ಸ್ಗಳನ್ನು ಕೇಳಿದ್ರೆ ಕನ್ಫ್ಯೂಷನ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ, ತಪ್ಪಾಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕು ಆ ಥರದ ಸ್ಟೇಟ್ಮೆಂಟ್ಸ್ ಟೈಪ್ ಆಫ್ ಕ್ವಶನ್ಸ್ಗಳ ಕಡೆ. ಓಕೆನಾ? ನೋಡಿ, ಫಸ್ಟ್ ಸ್ಟೇಟ್ಮೆಂಟ್, ಇನಿಷಿಯೇಷನ್ ಫ್ಯಾಕ್ಟರ್ ಈಸ್ ಅ ಸಿಗ್ಮಾ ಫ್ಯಾಕ್ಟರ್. ಎಸ್, ಟ್ರಾನ್ಸ್ಕ್ರಿಪ್ಷನಲ್ಲಿ ಬರುವಂಥ ಇನಿಷಿಯೇಷನ್ ಫ್ಯಾಕ್ಟರು ಸಿಗ್ಮಾ ಫ್ಯಾಕ್ಟರು ಆ್ಯಂಡ್ ಟರ್ಮಿನೇಷನ್ ಫ್ಯಾಕ್ಟರ್ ರೋ ಫ್ಯಾಕ್ಟರ್. ಕರೆಕ್ಟ್ ಇದೆ. ಇನ್ ಪ್ರೊಕ್ಯಾರಿಯೋಟಿಕ್ ಟ್ರಾನ್ಸ್ಕ್ರಿಪ್ಷನ್ ಸಿಗ್ಮಾ ಫ್ಯಾಕ್ಟರು ಇನಿಷಿಯೇಷನ್ ಫ್ಯಾಕ್ಟರು, ರೋ ಫ್ಯಾಕ್ಟರು ಟರ್ಮಿನೇಷನ್ ಫ್ಯಾಕ್ಟರಾ ಪ್ರೊಕ್ಯಾರಿಯೋಟಿಕ್ ಟ್ರಾನ್ಸ್ಕ್ರಿಪ್ಷನಲ್ಲಿ ಅಂತ ಕೇಳಿದ್ರೆ ಹೌದು. ಓಕೆ, ಅದು ಪ್ರೊಕ್ಯಾರಿಯೋಟಿಕ್ ಟ್ರಾನ್ಸ್ಕ್ರಿಪ್ಷನ್ ಆಗಿರ್ಬೋದು, ಯುಕ್ಯಾರಿಯೋಟಿಕ್ ಟ್ರಾನ್ಸ್ಕ್ರಿಪ್ಷನ್ ಆಗಿರ್ಬೋದು, ಎರಡರಲ್ಲೂ ಕೂಡ ಸಿಗ್ಮಾ ಫ್ಯಾಕ್ಟರೇ ಇನಿಷಿಯೇಷನ್ ಫ್ಯಾಕ್ಟರು, ರೋ ಫ್ಯಾಕ್ಟರೇ ಟರ್ಮಿನೇಷನ್ ಫ್ಯಾಕ್ಟರು. ಇನ್ನು ಎರಡನೇ ಸ್ಟೇಟ್ಮೆಂಟು, ಇಂಟ್ರಾನ್ಸ್ ನಾನ್ ಕೋಡಿಂಗ್ ರೀಜನ್ಸು, ಎಕ್ಸಾನ್ಸು ಕೋಡಿಂಗ್ ರೀಜನ್ಸು ಇನ್ ಯುಕ್ಯಾರಿಯೋಟಿಕ್ ಟ್ರಾನ್ಸ್ಕ್ರಿಪ್ಷನ್ನು. ಹೌದಾ? ಪ್ರೊಕ್ಯಾರಿಯೋಟಿಕ್ ಸೆಲ್ಗಳಲ್ಲಿ ಇಂಟ್ರಾನ್ಸ್ ಎಕ್ಸಾನ್ಸ್ ಇರಲ್ಲ, ಅದು ಯುಕ್ಯಾರಿಯೋಟಿಕ್ ಸೆಲ್ಲಲ್ಲೇ ಇರೋದು. ಇಂಟ್ರಾನ್ಸ್ ನಾನ್ ಕೋಡಿಂಗ್ ರೀಜನ್ಸು ಹೌದು, ಅಥವಾ ಇಂಟರ್ವೀನಿಂಗ್ ಸೀಕ್ವೆನ್ಸ್ ಅಂತ ಕರಿತೀವಿ. ಎಕ್ಸಾನ್ಸು ಕೋಡಿಂಗ್ ರೀಜನ್ಸ್, ಅದು ಕೂಡ ಕರೆಕ್ಟು. ಎರಡು ಸ್ಟೇಟ್ಮೆಂಟು ಕರೆಕ್ಟ್ ಇದೆ. ಹೌದಾ? ಇನ್ನು ಮೂರನೇದು, ಥರ್ಡ್ ಸ್ಟೇಟ್ಮೆಂಟ್ ಇನ್ ಮಿಸೆಲ್ಸನ್ ಆ್ಯಂಡ್ ಸ್ಟಾಲ್ ಎಕ್ಸ್ಪೆರಿಮೆಂಟ್ 14N15N ಅಥವಾ N14N15 ರೇಡಿಯೋ ಆಕ್ಟಿವ್ ಐಸೋಟೋಪ್ಸ್ ಆರ್ ಯೂಸ್ಡ್ ಟು ಶೋ DNA ರೆಪ್ಲಿಕೇಶನ್ ಈಸ್ ಸೆಮಿ ಕನ್ಸರ್ವೇಟಿವ್ ಇನ್ ಈಕ್ವಲಿ. ಕರೆಕ್ಟ್ ಆಗಿದೆ. ಸೆಮಿ ಕನ್ಸರ್ವೇಟಿವ್ ಮೆಥಡ್ ಆಫ್ ರೆಪ್ಲಿಕೇಶನಲ್ಲಿ ರೇಡಿಯೋ ಆಕ್ಟಿವ್ ಐಸೋಟೋಪ್ಸ್ಗಳನ್ನು ಯೂಸ್ ಮಾಡ್ತಾರೆ. ಅದು 14N ಮತ್ತು 15N. ಇನ್ನು ಹರ್ಷಿ ಆ್ಯಂಡ್ ಚೇಸ್ ಎಕ್ಸ್ಪೆರಿಮೆಂಟಲ್ಲಿ P32 ರೇಡಿಯೋ ಆಕ್ಟಿವ್ ಐಸೋಟೋಪ್ಸ್ಗಳನ್ನು ಯೂಸ್ ಮಾಡ್ತಾರೆ ಟು ಶೋ DNA ಇಸ್ ದ ಜೆನೆಟಿಕ್ ಮೆಟೀರಿಯಲ್, ನಾಟ್ ಪ್ರೋಟೀನ್ ಆ್ಯಂಡ್ ಬ್ಯಾಕ್ಟೀರಿಯೋಫೇಜ್ ಅಂತ ಕೇಳಿದ್ದಾರೆ. ಇದು ಕೂಡ ಕರೆಕ್ಟ್ ಆಗಿದೆ. ಸೊ ಹಾಗಾಗಿ ಆಪ್ಷನ್ ಡಿ, ಆಲ್ ಆರ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್ ನೋಡಿ, ಕ್ವಶನ್ ನಂಬರ್ 8, ವಿಚ್ ಈಸ್ ನಾಟ್ ದ ಕ್ಯಾರೆಕ್ಟರ್ ಆಫ್ ಹೋಮೋ ಎರೆಕ್ಟಸ್ ಅಂತ ಕೇಳಿದ್ದಾರೆ. ಫಾಸಿಲ್ಸ್, ಹೋಮೋ ಎರೆಕ್ಟಸ್ನ ಫಾಸಿಲ್ಸ್ ಡಿಸ್ಕವರ್ಡ್ ಇನ್ ಜಾವಾ ಇನ್ 1891. ಕರೆಕ್ಟ್ ಆಗಿದೆ. ದೆ ಪ್ರಾಬಬ್ಲಿ ಏಟ್ ಮೀಟ್. ಕರೆಕ್ಟ್ ಆಗಿದೆ. ದೆ ಲಿವ್ಡ್ ಇನ್ 1.5 million years ago. ಕರೆಕ್ಟ್ ಆಗಿದೆ. ದೆ ಹ್ಯಾಡ್ ಬ್ರೈನ್ ಸೈಜ್ ಅರೌಂಡ್ 650 to 800 cc. ಈ ಆಪ್ಷನ್ನು ತಪ್ಪು. ಕರೆಕ್ಟಾ? ಹಾಗಾಗಿ ಆಪ್ಷನ್ ಡಿ. ಹಾಗಿದ್ರೆ ಹೋಮೋ ಎರೆಕ್ಟಸ್ನ ಬ್ರೈನ್ ಸೈಜ್ ಎಷ್ಟು ಅಂತ ಹೇಳಿದ್ರೆ 900 cc. ಓಕೆನಾ? 650 to 800 cc ಯಾವುದ್ರದ್ದು ಅಂತ ಹೇಳಿದ್ರೆ ಹೋಮೋ ಹ್ಯಾಬಿಲಿಸ್. ಇದು ಹೋಮೋ ಹ್ಯಾಬಿಲಿಸ್ಸಿನ ಬ್ರೈನ್ ಸೈಜು. ಹೋಮೋ ಎರೆಕ್ಟಸ್ದು 900 cc. ಓಕೆನಾ? ಸೊ ಆಪ್ಷನ್ ಡಿ. ನೆಕ್ಸ್ಟ್ ಕ್ವಶನ್,
ನೋಡಿ ಇಲ್ಲಿ ಒಂದು ಚಾರ್ಟ್ ಕೊಟ್ಟಿದ್ದಾರೆ, ರೆಪ್ಲಿಕೇಶನ್ ಆಫ್ ರೆಟ್ರೋವೈರಸ್ನ ಚಾರ್ಟ್ ಕೊಟ್ಟಿದ್ದಾರೆ. ಆ್ಯಂಡ್ ಅಲ್ಲಿ ಎ ಬಿ ಎರಡೇ ನೋಡಿ, ಎ ಬಿ ಈ ಎರಡು ಏನು ಅನ್ನೋದನ್ನು ನಾವು ಕಂಡುಹಿಡಿಬೇಕು. ರೆಟ್ರೋವೈರಸ್ಸು ನಾರ್ಮಲ್ ಸೆಲ್ಲನ್ನು ಇನ್ಫೆಕ್ಟ್ ಮಾಡುತ್ತೆ, ಅದರ RNAನ ಇಂಟ್ರೊಡ್ಯೂಸ್ ಮಾಡುತ್ತೆ ಹೋಸ್ಟ್ ಸೆಲ್ ಒಳಗಡೆ. RNA ರಿವರ್ಸ್ ಟ್ರಾನ್ಸ್ಕ್ರಿಪ್ಷನ್ ಆಗಿ ವೈರಲ್ DNA ಪ್ರೊಡ್ಯೂಸ್ ಮಾಡುತ್ತೆ. ಕರೆಕ್ಟಾ? ವೈರಲ್ DNA ಪ್ರೊಡ್ಯೂಸ್ ಮಾಡುತ್ತೆ. ಆ್ಯಂಡ್ ವೈರಲ್ DNA ಹೋಸ್ಟ್ ಜೀನೋಮ್ಗೆ ಅಂದರೆ ನ್ಯೂಕ್ಲಿಯಸ್ ಒಳಗಡೆ ಎಂಟರ್ ಆಗುತ್ತೆ. ಆ ವೈರಲ್ DNAಯಿಂದ ವೈರಲ್ RNA ಪ್ರೊಡ್ಯೂಸ್ ಆಗುತ್ತೆ. ಓಕೆ, ಸೊ ಇದಕ್ಕೆ ಸಪೋರ್ಟ್ ಮಾಡುವಂಥ ಸ್ಟೇಟ್ಮೆಂಟ್ ಅಥವಾ ಆಪ್ಷನ್ ಯಾವುದು ಅಂತ ಹೇಳಿದ್ರೆ ನೋಡಿ, ಎ ವೈರಲ್ DNA ಇಸ್ ಪ್ರೊಡ್ಯೂಸ್ಡ್, ಎಸ್ ಕರೆಕ್ಟಾಗಿದೆ. ಬಿ ನ್ಯೂ ವೈರಲ್ RNA ಇಸ್ ಪ್ರೊಡ್ಯೂಸ್ಡ್ ಬೈ ದ ಇನ್ಫೆಕ್ಟೆಡ್ ಸೆಲ್, ಎರಡು ಕರೆಕ್ಟಾಗಿದೆ. ಸೊ ಆಪ್ಷನ್ ಎ. ಮುಂದೆ ನೋಡೋಣ, ವೈರಲ್ ಪ್ರೋಟೀನ್ ಇಸ್ ಪ್ರೊಡ್ಯೂಸ್ಡ್ ಅಲ್ಲ, ಸಿ ವೈರಲ್ RNA ಇಸ್ ಪ್ರೊಡ್ಯೂಸ್ಡ್ ಅಲ್ಲ, ಎ ವೈರಲ್ DNA ಇಸ್ ಪ್ರೊಡ್ಯೂಸ್ಡ್. ಡಿ ಇದರಲ್ಲಿ ಎ ಕರೆಕ್ಟಾಗಿದೆ, ಬಿ ಯಲ್ಲೂ ಮತ್ತೆ ನ್ಯೂ ವೈರಲ್ DNA ಅಂತಲೇ ಕೊಟ್ಟಿದ್ದಾರೆ, ಹಾಗಾಗಿ ಇದು ರಾಂಗ್ ಆಗುತ್ತೆ. ಆಪ್ಷನ್ ಎ. ಓಕೆನಾ? ನೆಕ್ಸ್ಟು, ಐಡೆಂಟಿಫೈ ದ ಬ್ಲ್ಯಾಂಕ್ ಸ್ಪೇಸಸ್ A, B, C and D ಗಿವನ್ ಇನ್ ದ ಫಾಲೋವಿಂಗ್ ಟೇಬಲ್ ಆ್ಯಂಡ್ ಸೆಲೆಕ್ಟ್ ದ ಕರೆಕ್ಟ್ ಆನ್ಸರ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಬ್ಯಾಕ್ಟೀರಿಯಾ ಏನು ಅಂತ ನಾವು ಕಂಡುಹಿಡಿಬೇಕು. ಆ್ಯಂಡ್ ಆ ಬ್ಯಾಕ್ಟೀರಿಯಾಯಿಂದ ಸ್ವಿಸ್ ಚೀಸನ್ನು ಪ್ರೊಡ್ಯೂಸ್ ಮಾಡ್ತಾರೆ. ಸೊ ಯಾವುದು ಸ್ವಿಸ್ ಚೀಸ್ನ ಯಾವ ಬ್ಯಾಕ್ಟೀರಿಯಿಂದ ಪ್ರೊಡ್ಯೂಸ್ ಮಾಡ್ತಾರೆ? ಪ್ರಾಪಿಯೋನಿ ಬ್ಯಾಕ್ಟೀರಿಯಂ ಶರ್ಮಾನಿಯೈ. ನೋಡಿ, ಎ ಪ್ರಾಪಿಯೋನಿ ಬ್ಯಾಕ್ಟೀರಿಯಂ ಶರ್ಮಾನಿಯೈ ಯಾವ ಆಪ್ಷನಲ್ಲಿದೆ? ಎ ಸ್ಟ್ರೆಪ್ಟೋಕಾಕಸ್ ಇದಲ್ಲ, ಎ ಪ್ರಾಪಿಯೋನಿ ಬ್ಯಾಕ್ಟೀರಿಯಂ ಬಿ ಅಲ್ವಾ, ಬಿ ಯಲ್ಲಿದೆ. ಇನ್ನು ಅದನ್ನು ಬಿಟ್ಟರೆ ಡಿನಲ್ಲೂ ಕೂಡ ಇದೆ, ನೋಡೋಣ, ಚೆಕ್ ಮಾಡೋಣ. ಓಕೆನಾ? ಬಿ ಮತ್ತು ಡಿ ಯಲ್ಲಿದೆ ಎ ಪ್ರಾಪಿಯೋನಿ ಬ್ಯಾಕ್ಟೀರಿಯಂ ಶರ್ಮಾನಿಯೈ. ಆಮೇಲೆ ಇಲ್ಲಿ ನೋಡಿ, ಬಿ ಆಸ್ಪರ್ಜಿಲ್ಲಸ್ ನೈಗರು ಸಿಟ್ರಿಕ್ ಆ್ಯಸಿಡು. ಈ ಆಸ್ಪರ್ಜಿಲ್ಲಸ್ ನೈಗರ್ ಅನ್ನುವಂಥದ್ದು ಯಾವ ಆರ್ಗನಿಸಮು? ಬ್ಯಾಕ್ಟೀರಿಯಾನ, ಫಂಗಯ್ಯ? ಇಲ್ಲಿ ನೋಡಿ, ಬಿ ಇಲ್ಲಿ ಫಂಗಸ್ ಅಂತ ಇದೆ, ಇಲ್ಲೂ ಫಂಗಸ್ ಅಂತ ಇದೆ. ಸೊ ಮತ್ತೆ ಇಲ್ಲಿ ಯಾವುದೇ ರೀತಿ ನಮಗೆ ಕ್ಲಾರಿಫಿಕೇಶನ್ ಸಿಗಲಿಲ್ಲ ಅಲ್ವಾ. ಇನ್ನು ಇಲ್ಲಿ ನೋಡಿ, ಮೈಕೋರೈಸಾ ಅದರ ಸೈಂಟಿಫಿಕ್ ನೇಮ್ ಗ್ಲಾಮಸ್. ಆ್ಯಂಡ್ ಅದರಿಂದ ಯಾವ ಪ್ರಾಡಕ್ಟ್ ಅಥವಾ ಏನಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಕೇಳಿದ್ದಾರೆ. ಸಿ ಗ್ಲಾಮಸ್ ಏನಕ್ಕೆ ಹೆಲ್ಪ್ ಮಾಡುತ್ತೆ? ಫಾಸ್ಫರಸ್ ಅಬ್ಸಾರ್ಪ್ಷನ್. ಕರೆಕ್ಟಾ? ಸಿ ಫಾಸ್ಫರಸ್ ಅಬ್ಸಾರ್ಪ್ಷನ್ನು. ಇಲ್ಲಿ ಸಿ ಟಾರ್ಟಾರಿಕ್ ಆ್ಯಸಿಡ್ ಇದೆ, ತಪ್ಪದು. ಇನ್ನು ಡಿ ನೋಡಿ, ಡಿ ಬ್ಯಾಕ್ಟೀರಿಯಂ, ಡಿ ಬ್ಯುಟೈರಿಕ್ ಆ್ಯಸಿಡ್. ಬ್ಯುಟೈರಿಕ್ ಆ್ಯಸಿಡ್ನ ಯಾವುದರಿಂದ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ ಕ್ಲಾಸ್ಟ್ರೀಡಿಯಂ ಬ್ಯುಟೈಲಿಕಮ್. ಕರೆಕ್ಟಾ? ಸೊ ನೋಡಿ, 4 ಆಪ್ಷನ್ನು ಕರೆಕ್ಟಾಗಿದೆ. ಹಾಗಾಗಿ ಆಪ್ಷನ್ ಬಿ, ಎ ಪ್ರಾಪಿಯೋನಿ ಬ್ಯಾಕ್ಟೀರಿಯಂ ಶರ್ಮಾನಿಯೈ, ಬಿ ಫಂಗಸ್, ಸಿ ಫಾಸ್ಫರಸ್ ಅಬ್ಸಾರ್ಪ್ಷನ್, ಡಿ ಕ್ಲಾಸ್ಟ್ರೀಡಿಯಂ ಬ್ಯುಟೈಲಿಕಮ್. ನೆಕ್ಸ್ಟ್ 11th ಕ್ವೆಶನ್. ದ ಡಿಫ್ರೆಂಟ್ ಬೇಸಿಕ್ ಸ್ಟೆಪ್ಸ್ ಆಫ್ ಜೆನೆಟಿಕ್ ಇಂಜಿನಿಯರಿಂಗ್ ಆರ್ ಗಿವನ್ ಬಿಲೋ ರ್ಯಾಂಡಮ್ಲಿ. ಸೊ 4 ಸ್ಟೆಪ್ಸ್ ಕೊಟ್ಟಿದ್ದಾರೆ ಜೆನೆಟಿಕ್ ಇಂಜಿನಿಯರಿಂಗ್ ಸ್ಟೆಪ್ಸು. ಅದನ್ನು ಆರ್ಡರಲ್ಲಿ ನಾವು ಕರೆಕ್ಟ್ ಸೀಕ್ವೆನ್ಸಲ್ಲಿ ಆ ಸ್ಟೆಪ್ಸ್ಗಳನ್ನು ಜೋಡಿಸ್ಬೇಕು. ಓಕೆನಾ? ಐಡೆಂಟಿಫಿಕೇಷನ್ ಆಫ್ DNA ವಿತ್ ಡಿಸೈರಬಲ್ ಜೀನ್ಸ್, ಜೀನ್ ಟ್ರಾನ್ಸ್ಫರ್, ಮೇಂಟೆನೆನ್ಸ್ ಆಫ್ DNA ಇನ್ ದ ಹೋಸ್ಟ್, ಇಂಟ್ರಡಕ್ಷನ್ ಆಫ್ DNA ಇಂಟು ದ ಹೋಸ್ಟ್ ಅಂತ 4 ಸ್ಟೆಪ್ಸ್ ಇದೆ. ಅದನ್ನು ನಾವೀಗ ಕರೆಕ್ಟ್ ಆರ್ಡರಲ್ಲಿ ಅರೇಂಜ್ ಮಾಡಬೇಕು. ನೋಡಿ, ಫಸ್ಟ್ ಯಾವುದು? ಫಸ್ಟ್ ನೋಡಿ, ಇದು ಐಡೆಂಟಿಫಿಕೇಷನ್ ಆಫ್ ಡಿಸೈರಬಲ್ ಜೀನ್, ಐಡೆಂಟಿಫಿಕೇಷನ್ ಆಫ್ DNA ವಿತ್ ಡಿಸೈರಬಲ್ ಜೀನ್. ಓಕೆನಾ? ಸೆಕೆಂಡ್ ಯಾವುದು? ಇಂಟ್ರಡಕ್ಷನ್ ಆಫ್ DNA ಇಂಟು ಹೋಸ್ಟ್ ಟು ಫಾರ್ಮ್ ರಿಕಾಂಬಿನೆಂಟ್ DNA. ಥರ್ಡ್, ಇಂಟ್ರಡ್ಯೂಸ್ ಮಾಡಾದಮೇಲೆ ಮೇಂಟೆನೆನ್ಸ್ ಆಫ್ DNA. ಮೂರನೇದು. ಫೋರ್ತ್ ಒನ್ನು ಜೀನ್ ಟ್ರಾನ್ಸ್ಫರ್ ಟು ಪ್ರೋಜೆನಿ. ಸೊ 1, 2, 3, 4 ನೋಡಿ, ಎಲ್ಲಿದೆ? ಆಪ್ಷನ್ 1ನಲ್ಲಿದೆ, ಇದರಲ್ಲೂ ಇದೆ, ಇದರಲ್ಲೂ ಇದೆ, ಇದರಲ್ಲೂ ಇದೆ. ಆಪ್ಷನ್ 4 2ನಲ್ಲಿದೆ. ನೋಡಿ, ಆನ್ಸರ್ ಸಿಕ್ತು. ಕರೆಕ್ಟಾ? ಇದು ಕರೆಕ್ಟ್ ಆನ್ಸರ್. 3 ರೈಟ್, 2 ಲಾಸ್ಟ್, 4 ರೈಟ್. ಆಪ್ಷನ್ ಬಿ. ಓಕೆ, ನೆಕ್ಸ್ಟ್. In 1997, first transgenic cow Rosie produced human lactose enriched milk ಅಲ್ಲ, human lipid enriched milk ಅಲ್ಲ, human calcium enriched milk ಅಲ್ಲ, human protein enriched milk. ಕರೆಕ್ಟ್ ಇದೆ ಆಪ್ಷನ್, human protein enriched milk. ಓಕೆ, ನೆಕ್ಸ್ಟ್ ನೋಡಿ, ಚೆನ್ನಾಗಿದೆ ಕ್ವೆಶ್ಚನ್ನು. ಇಫ್ ಬರ್ತ್ ರೇಟ್ B is equal to 65,
ಡೆತ್ ರೇಟ್ D is equal to 45 ಆ್ಯಂಡ್ ಪಾಪ್ಯುಲೇಷನ್ ಡೆನ್ಸಿಟಿ N is equal to 100. ದೆನ್ ಫೈಂಡ್ ಔಟ್ dN/dt ಅಂತ ಕೇಳಿದ್ದಾರೆ. ಈ dN/dt ಅಂದರೆ ಪಾಪ್ಯುಲೇಷನ್ ಗ್ರೋತ್ಗೆ ಒಂದು ಫಾರ್ಮುಲಾ ಇದೆ. ಓಕೆ, ಫಾರ್ಮುಲಾ ಇದೆ. ಅದೇನು ಫಾರ್ಮುಲಾ ಅಂತ ಹೇಳಿದ್ರೆ ನೋಡಿ, dN/dt is equal to RN. ಓಕೆನಾ, R ಅಂತ ಹೇಳಿದ್ರೆ B ಮೈನಸ್ D ಅಂತ. ಓಕೆ, ಇಲ್ಲಿ B ಎಷ್ಟಪ್ಪ? B ನೋಡಿ 65, ಕರೆಕ್ಟಾ? 65. D ಎಷ್ಟು? ಮೈನಸ್ 45. N ಎಷ್ಟು? 100, ಕರೆಕ್ಟಾ? ಸೊ ಎಷ್ಟು ಬರುತ್ತೆ? 65 ಮೈನಸ್ 45 20 ಇಂಟು 100. ಸೊ ಆನ್ಸರ್ ಏನು? 2000, ಕರೆಕ್ಟಾ? 2000. ಓಕೆ, ಸೊ ನೋಡಿ ಎಲ್ಲಿದೆ ಆನ್ಸರು? ಎಸ್, ಆಪ್ಷನ್ ಎ, ಆನ್ಸರ್ ಎ 2000. ನೆಕ್ಸ್ಟ್ ನೋಡಿ, ಇದು ಚೆನ್ನಾಗಿದೆ ಕ್ವಶನ್ನು. Mr. X is eating curd or yogurt. For this food intake in a food chain, he should be considered as occupying dash. ಒಬ್ಬ ಮೊಸರನ್ನ ತಿಂತಾ ಇದ್ದಾನೆ. ಅವನು ಫುಡ್ ಚೈನಲ್ಲಿ ಯಾವ ಟ್ರಾಫಿಕ್ ಲೆವೆಲಲ್ಲಿ ಪ್ಲೇಸ್ ಮಾಡ್ಬೋದು ಅವನ್ನ ಅಂತ ಕೇಳಿದ್ದಾರೆ. ಓಕೆ, ಸೊ ಫುಡ್ ಚೈನಲ್ಲಿ ಯಾವಾಗಲೂ ಪ್ಲ್ಯಾಂಟ್ಸು ಫಸ್ಟ್ ಟ್ರಾಫಿಕ್ ಲೆವೆಲ್ ಇರುತ್ತೆ. ಪ್ಲ್ಯಾಂಟ್ಸನ್ನು ಕನ್ಸ್ಯೂಮ್ ಮಾಡೋ ಹರ್ಬಿವೋರ್ಸು ಸೆಕೆಂಡ್ ಟ್ರಾಫಿಕ್ ಲೆವೆಲ್ ಇರುತ್ತೆ. ಹರ್ಬಿವೋರ್ನ ಕನ್ಸ್ಯೂಮ್ ಮಾಡೋ ಕಾರ್ನಿವೋರ್ಸು ಥರ್ಡ್ ಟ್ರಾಫಿಕ್ ಲೆವೆಲ್ ಇರುತ್ತೆ. ಕಾರ್ನಿವೋರ್ನ ಕನ್ಸ್ಯೂಮ್ ಮಾಡೋ ಇನ್ನೊಂದು ಸೆಕೆಂಡರಿ ಕಾರ್ನಿವೋರ್ ಫೋರ್ತ್ ಟ್ರಾಫಿಕ್ ಲೆವೆಲ್ ಇರುತ್ತೆ. ಓಕೆನಾ, ಸೊ ಈಗ ಇಲ್ಲಿ ಪ್ಲ್ಯಾಂಟ್ಸನ್ನು ಫಸ್ಟ್ ಟ್ರಾಫಿಕ್ ಲೆವೆಲ್ ಅಂತ ತಗೊಂಡ್ರೆ, ಮಿಲ್ಕ್ ಯಾವುದರಿಂದ ಬರುತ್ತೆ? ಕವು ಸೆಕೆಂಡ್ ಟ್ರಾಫಿಕ್ ಲೆವೆಲ್ಲು, ಕರೆಕ್ಟಾ? ಕವಿಂದ ಮಿಲ್ಕ್ ಬರುತ್ತೆ. ಸೊ ಮಿಲ್ಕಿಂದ ಕರ್ಡ್ ಆಗುತ್ತೆ. ಸೊ ಕರ್ಡನ್ನು ಮ್ಯಾನ್ ತಿಂತಾ ಇದ್ದಾನೆ. ಸೊ ಮ್ಯಾನು ಈ ಒಂದು ದೃಷ್ಟಿಯಲ್ಲಿ ಥರ್ಡ್ ಟ್ರಾಫಿಕ್ ಲೆವೆಲಿಗೆ ಬರ್ತಾನೆ. ಪ್ಲ್ಯಾಂಟ್ಸ್ ಫಸ್ಟ್ ಟ್ರಾಫಿಕ್ ಲೆವೆಲ್ಲು, ಅದನ್ನು ಕನ್ಸ್ಯೂಮ್ ಮಾಡುವಂಥ ಕೌವಿಂದ ಬರುವಂಥ ಪ್ರಾಡಕ್ಟ್ ಏನು ಮಿಲ್ಕ್ ಅಥವಾ ಕರ್ಡ್ ಏನಿದೆ ಅದನ್ನು ಮ್ಯಾನ್ ಕನ್ಸ್ಯೂಮ್ ಮಾಡ್ತಾ ಇದ್ದಾನೆ. ಹಾಗಾಗಿ ಥರ್ಡ್ ಟ್ರಾಫಿಕ್ ಲೆವೆಲಿಗೆ ಬರ್ತಾನೆ. ಸೊ ನೀವು ಇಲ್ಲಿ ಇನ್ನೂ ಒಂದು ಕ್ವಶನ್ ಕೇಳ್ಬೋದು, ಸರ್ ಕರ್ಡಲ್ಲಿ ಬ್ಯಾಕ್ಟೀರಿಯಾ ಇರುತ್ತೆ, ಬ್ಯಾಕ್ಟೀರಿಯಾ ಆರ್ಗ್ಯಾನಿಸಮ್ಸ್ ಅಲ್ವಾ ಅಂತ. ಕರೆಕ್ಟಾ? ಬ್ಯಾಕ್ಟೀರಿಯಾನು ಕನ್ಸಿಡರ್ ಮಾಡಿದ್ರೆ ಫೋರ್ತ್ ಟ್ರಾಫಿಕ್ ಲೆವೆಲ್ ಆಗುತ್ತೆ. ಆದರೆ ನೋಡಿ, ಲಿಮಿಟೇಷನ್ಸಲ್ಲಿ ಹೇಳಿದ್ದಾರೆ ಏನು, ಬ್ಯಾಕ್ಟೀರಿಯಾಗಳನ್ನು ನಾವೆಲ್ಲೂ ಕನ್ಸಿಡರ್ ಮಾಡಲ್ಲ ಅಂತ. ಹಾಗಾಗಿ ಆನ್ಸರು ಥರ್ಡ್ ಟ್ರಾಫಿಕ್ ಲೆವೆಲ್. ಆ್ಯಕ್ಚುಲಿ ಫೋರ್ತ್ ಟ್ರಾಫಿಕ್ ಲೆವೆಲ್ ಬರಬೇಕು. ಇದರಲ್ಲಿ ಸ್ವಲ್ಪ ಕನ್ಫ್ಯೂಷನ್ಸ್ ಇದೆ ಡೆಫಿನೆಟ್ಲಿ, ಬಟ್ ಕರೆಕ್ಟ್ ಆನ್ಸರ್ ಅಂತ ತುಂಬ ಚೆನ್ನಾಗಿ ಸೂಟ್ ಆಗೋದು ಆಪ್ಷನ್ ಸಿ, ಥರ್ಡ್ ಟ್ರಾಫಿಕ್ ಲೆವೆಲ್. ಓಕೆನಾ? ಎಸ್, ನೆಕ್ಸ್ಟ್ 15ನೇ ಕ್ವಶನ್. ಮ್ಯಾಚ್ ಲಿಸ್ಟ್ 1 and 2 ಆ್ಯಂಡ್ ಚೂಸ್ ದ ಕರೆಕ್ಟ್ ಆಪ್ಷನ್ ಅಂತ ಇದೆ. ಸೊ ಇಲ್ಲಿ ಒಂದು ಲಿಸ್ಟ್ ಕೊಟ್ಟಿದ್ದಾರೆ, ಇಲ್ಲೊಂದು ಲಿಸ್ಟ್ ಇದೆ, ಅವೆರಡನ್ನು ಮ್ಯಾಚ್ ಮಾಡಬೇಕು. ಸೇಕ್ರೆಡ್ ಗ್ರೂವ್ಸ್ ಯಾವುದು? 4ರಲ್ಲಿ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸ್ ಅಲ್ಲ, ರಿಲೀಸ್ ಆಫ್ ಲಾರ್ಜ್ ಕ್ವಾಂಟಿಟೀಸ್ ಆಫ್ ಆಕ್ಸಿಜನ್ ಅಲ್ಲ, ಎಕ್ಸಿಟು ಕನ್ಸರ್ವೇಷನ್ ಅಲ್ಲ, ಖಾಸಿ ಹಿಲ್ಸ್ ಇನ್ ಮೇಘಾಲಯ ಇದು ಕರೆಕ್ಟಾ? ಸೇಕ್ರೆಡ್ ಗ್ರೂವ್ಸ್ A4 3ರಲ್ಲಿದೆ ನೋಡಿ, ಇದು ಇದೆ, ಇದು ಇದೆ, ಇದು ಇದೆ, ಕರೆಕ್ಟ್ ಅಲ್ವಾ? ಇನ್ನು ಝೂಲಾಜಿಕಲ್ ಪಾರ್ಕ್ಸ್ ಎಕ್ಸಿಟು ಕನ್ಸರ್ವೇಷನ್ನು B3 ನೋಡಿ, ಒಂದು ಆಪ್ಷನ್ ಹೋಯಿತು. ಈಗ ಇದು ಮತ್ತು ಇದು ಇವೆರಡರಲ್ಲಿ ನೋಡಬೇಕು, ಕರೆಕ್ಟಾ? ನೆಕ್ಸ್ಟು ಎಂಡೆಮಿಸಮ್ ಅಂತ ಹೇಳಿದ್ರೆ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ನ ಒಂದು ಕ್ಯಾರೆಕ್ಟರ್ ಎಂಡೆಮಿಸಮ್ಮು. C1 ಯಾವುದರಲ್ಲಿದೆ ನೋಡಿ, ಇದು ಆಪ್ಷನ್ ಕರೆಕ್ಟಾ? ಇನ್ನು ಅಮೆಝಾನ್ ಫಾರೆಸ್ಟು ರಿಲೀಸ್ ಆಫ್ ಲಾರ್ಜ್ ಕ್ವಾಂಟಿಟಿ ಆಫ್ ಆಕ್ಸಿಜನ್ 4 ಕೂಡ ಸೂಟ್ ಆಗ್ತಾ ಇದೆ, ಆಪ್ಷನ್ ಬಿ. ಓಕೆನಾ? ಸೊ ಇಲ್ಲಿಗೆ MCQsಗಳು ಕಂಪ್ಲೀಟ್ ಆಯಿತು. ಆ್ಯಂಡ್ ಐ ಹೋಪ್ ಎಲ್ಲರೂ ಚೆನ್ನಾಗಿ ಮಾಡಿದ್ದೀರಿ MCQsಗಳನ್ನು. ನಾನು ಇವಾಗಲೇ ಡಿಸ್ಕಸ್ ಮಾಡ್ದಂಗೆ ಡಿಫಿಕಲ್ಟ್ ಏನು ಇರಲಿಲ್ಲ, ಸ್ವಲ್ಪ ಥಿಂಕ್ ಮಾಡಿ ಆನ್ಸರ್ ಮಾಡಬೇಕಾಗಿತ್ತು ಅಂತ ನಾನು ಮೊದಲೇ ಹೇಳಿದ್ದೆ. ಓಕೆ, ನೆಕ್ಸ್ಟ್ ಫಿಲ್ ಇನ್ ದ ಬ್ಲ್ಯಾಂಕ್ಸು ನೋಡಿ. ಇನ್ ಹ್ಯೂಮನ್ಸ್ ಮೆನ್ಸ್ಟ್ರುಯಲ್ ಸೈಕಲ್ ಸೀಸಸ್ ಅರೌಂಡ್ ದ ಏಜ್ ಆಫ್ 50 years ಇಸ್ ಟರ್ಮ್ಡ್ ಆಸ್, ಗೊತ್ತಿದೆ, ಮೆನೋಪಾಸ್. ಆ್ಯಂಡ್ ಇದು ಮೆನೋಪಾಸ್ 1 16. ಓಕೆ, 16 ಇದು. ದೆನ್ ಇಟ್ ನೆಗೆಟಿವ್ಲಿ ಚಾರ್ಜ್ DNA ಇಸ್ ರ್ಯಾಪ್ಡ್ ಅರೌಂಡ್ ಪಾಸಿಟಿವ್ಲಿ ಚಾರ್ಜ್ ಹಿಸ್ಟೋನ್ ಆಕ್ಟೋಮರ್ ಟು ಫಾರ್ಮ್ ಡ್ಯಾಶ್ ಸ್ಟ್ರಕ್ಚರ್ ಅಂತ ಕೊಟ್ಟಿದ್ದಾರೆ, ನ್ಯೂಕ್ಲಿಯೋಸೋಮ್ 17.
18ನೇದು ದ ಎಕ್ಸಾಕ್ರೇಟೆಡ್ ರೆಸ್ಪಾನ್ಸ್ ಆಫ್ ದ ಇಮ್ಯೂನ್ ಸಿಸ್ಟಮ್ ಟು ಸರ್ಟನ್ ಆಂಟಿಜನ್ಸ್ ಪ್ರೆಸೆಂಟ್ ಇನ್ ದ ಎನ್ವಿರಾನ್ಮೆಂಟ್ ಇಸ್ ಕಾಲ್ಡ್ ಅಲರ್ಜಿ. 18. Okay, the cattle-egret and grazing cattle or orchid growing on mango tree are the examples of commensalism. 19. ನೋಡಿ, ಅಮೆನ್ಸಾಲಿಸಮ್ಗೆ ಯಾವುದೂ ಎಕ್ಸಾಂಪಲ್ಸ್ಗಳನ್ನು ಕೊಟ್ಟಿಲ್ಲ ನಿಮ್ಮ ಇನ್ಸರ್ಟಿನಲ್ಲಿ. ನೆಕ್ಸ್ಟ್ 20ನೇದು ದ ವರ್ಟಿಕಲ್ ಡಿಸ್ಟ್ರಿಬ್ಯೂಷನ್ ಆಫ್ ಡಿಫ್ರೆಂಟ್ ಸ್ಪೀಷೀಸ್ ಅಕ್ಯುಪೈಯಿಂಗ್ ಡಿಫ್ರೆಂಟ್ ಲೆವೆಲ್ಸ್ ಇಸ್ ಕಾಲ್ಡ್ ಸ್ಟ್ರಾಟಿಫಿಕೇಶನ್. 20. ಓಕೆ, ಸ್ಟ್ರಾಟಿಫಿಕೇಶನ್. ಮೆನಾರ್ಕಿ ಯಾವುದಕ್ಕೂ ಇಲ್ಲ, ಅಮೆನ್ಸಾಲಿಸಮ್ ಯಾವುದಕ್ಕೂ ಇಲ್ಲ. ಓಕೆನಾ? ಸೊ ಇಷ್ಟು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಆಯಿತು. ನೆಕ್ಸ್ಟ್ ನೋಡಿ 2 ಮಾರ್ಕ್ಸ್ ಕ್ವಶನ್ನ. ನೋಡಿ 21ನೇ ಕ್ವಶನ್ನು, ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಸ್ಪರ್ಮಿಯೋಜೆನಿಸಿಸ್ ಸ್ಪರ್ಮಿಯೇಷನ್ ಅಂತ ಕೇಳಿದ್ದಾರೆ. ಸೊ ಇದು ಸ್ಪರ್ಮೆಟೋಜೆನಿಸಿಸ್ ಸ್ಪರ್ಮಿಯೋಜೆನಿಸಿಸು ಕೇಳ್ಬೋದು, ಅಥವಾ ಸ್ಪರ್ಮಿಯೋಜೆನಿಸಿಸ್ ಸ್ಪರ್ಮಿಯೇಷನ್ ಕನ್ಫ್ಯೂಷನ್ ಆಗ್ತೀರಿ ಅಂತಲೇ ಕೇಳ್ತಾರೆ. ಸ್ಪರ್ಮಿಯೋಜೆನಿಸಿಸ್ ಅಂತ ಹೇಳಿದ್ರೆ ದ ಪ್ರೊಸೆಸ್ ಆಫ್ ಫಾರ್ಮೇಷನ್ ಆಫ್ ಸ್ಪರ್ಮ್ಸ್ ಫ್ರಮ್ ಸ್ಪರ್ಮ್ಯಾಟಿಡ್ಸ್. ಓಕೆನಾ? ಇದು ಸ್ಪರ್ಮಿಯೇಷನ್ ಅಂತ ಹೇಳಿದ್ರೆ ದ ಪ್ರೊಸೆಸ್ ಆಫ್ ರಿಲೀಸ್ ಆಫ್ ಸ್ಪರ್ಮ್ಸ್ ಫ್ರಮ್ ಸೆಮಿನಿಫೆರಸ್ ಟ್ಯೂಬ್ಯೂಲ್ಸ್. ಇದು ಇವೆರಡನ್ನ ಡಿಫ್ರೆನ್ಸ್ಗಳನ್ನು ಬರೀಬೇಕಾಗುತ್ತೆ. ನೆಕ್ಸ್ಟ್, ವಾಟ್ ಈಸ್ ಡೈವರ್ಜೆಂಟ್ ಎವಲ್ಯೂಷನ್ ಅಂತ ಕೇಳಿದ್ದಾರೆ. ಸೊ ಡೈವರ್ಜೆಂಟ್ ಎವಲ್ಯೂಷನ್ಗೆ ಇಟ್ ಈಸ್ ಅ ಪ್ರೋಸೆಸ್ ವೇರ್ ಅನಿಮಲ್ಸ್ ಹ್ಯಾವ್ ಅ ಕಾಮನ್ ಆರಿಜಿನ್ ಆ್ಯಂಡ್ ಸೇಮ್ ಅನಾಟಮಿಕಲ್ ಸ್ಟ್ರಕ್ಚರ್ ಬಟ್ ಅಡಾಪ್ಟೆಡ್ ಟು ಪರ್ಫಾರ್ಮ್ ಡಿಫ್ರೆಂಟ್ ಫಂಕ್ಷನ್. ಓಕೆ, ಅದನ್ನು ಬರಿಬೋದು. ಆ್ಯಂಡ್ ಮೆನ್ಷನ್ ಇಟ್ಸ್ ಪ್ಲ್ಯಾಂಟ್ ಎಕ್ಸಾಂಪಲ್ ಅಂತ ಕೇಳಿದ್ದಾರೆ. ಅದಕ್ಕೆ ಥಾರ್ನ್ ಆ್ಯಂಡ್ ಟೆಂಡ್ರಿಲ್ಸ್ ಆಫ್ ಬರ್ಗಿನ್ವಿಲಿಯಾ ಆ್ಯಂಡ್ ಕುಕುರ್ಬಿಟಾ ಅಂತಿದೆಯಲ್ಲ, ಅದನ್ನು ಬರೀಬೇಕಾಗುತ್ತೆ. ಡೈವರ್ಜೆಂಟ್ ಎವಲ್ಯೂಷನ್ ಅಂದರೆ ಹೋಮೋಲಾಗಸ್ ಆರ್ಗನ್ಸ್ಗಳದ್ದು ಡೆಫಿನೇಷನ್ ಬರೀಬೇಕು. ಓಕೆ, ನೆಕ್ಸ್ಟ್ ನೇಮ್ ದ 4 ಟೈಪ್ಸ್ ಆಫ್ ಇನ್ನೇಟ್ ಇಮ್ಯುನಿಟಿ ಅಂತ ಕೇಳಿದ್ದಾರೆ. ಫಿಸಿಕಲ್ ಬ್ಯಾರಿಯರ್, ಫಿಸಿಯಲಾಜಿಕಲ್ ಬ್ಯಾರಿಯರ್, ಸೈಟೋಕೈನ್ ಬ್ಯಾರಿಯರ್, ಸೆಲ್ಯುಲರ್ ಬ್ಯಾರಿಯರ್ ಇದೆಯಲ್ಲ, ಆ 4 ಬ್ಯಾರಿಯರ್ಸ್ಗಳನ್ನು ಮೆನ್ಷನ್ ಮಾಡಬೇಕು. ಒಂದೊಂದು ಎಕ್ಸಾಂಪಲ್ಸ್ಗಳನ್ನು ಬರೆದ್ರೆ ಒಳ್ಳೆಯದು. ಓಕೆ, ನೆಕ್ಸ್ಟು ನೋಡಿ 24ನೇ ಕ್ವಶನ್ನು, ಹೌ BOD ಡಿಫರ್ಸ್ ಇನ್ ಪೋರ್ಟಬಲ್ ಆರ್ ಡ್ರಿಂಕಿಂಗ್ ವಾಟರ್ ಆ್ಯಂಡ್ ಇನ್ ಸೀವೇಜ್ ವಾಟರ್ ಅಂತ ಇದೆ. ಸೊ ಇಲ್ಲಿ BOD ಇನ್ ಕೇಸ್ ಆಫ್ ಸೀವೇಜ್ ವಾಟರ್ BOD ಜಾಸ್ತಿ ಇರುತ್ತೆ, ಪೋರ್ಟಬಲ್ ವಾಟರಲ್ಲಿ ಅಂದರೆ ಡ್ರಿಂಕಿಂಗ್ ವಾಟರಲ್ಲಿ BOD ಕಡಿಮೆ ಇರುತ್ತೆ. ಹೌದಾ? ಆಮೇಲೆ ಯಾಕೆ ಸೀವೇಜ್ ವಾಟರಲ್ಲಿ BOD ಜಾಸ್ತಿ ಇರುತ್ತೆ ಅಂತ ಹೇಳಿದ್ರೆ ಅಲ್ಲಿ ಡಿಸಾಲ್ಡ್ ಆರ್ಗ್ಯಾನಿಕ್ ಮ್ಯಾಟರ್ ಜಾಸ್ತಿ ಇರುತ್ತೆ, ಪೋರ್ಟಬಲ್ ವಾಟರಲ್ಲಿ ಡಿಸಾಲ್ಡ್ ಆರ್ಗ್ಯಾನಿಕ್ ಮ್ಯಾಟರ್ ಕಡಿಮೆ ಇರುತ್ತೆ. ಓಕೆನಾ? ನೆಕ್ಸ್ಟ್, ಎಕ್ಸ್ಪ್ಯಾಂಡ್ GEAC ಆ್ಯಂಡ್ ADA ಅಂತ ಇದೆ. GEAC ಅಂತ ಹೇಳಿದ್ರೆ ಜೆನೆಟಿಕ್ ಇಂಜಿನಿಯರಿಂಗ್ ಅಪ್ರೂವಲ್ ಕಮಿಟಿ ಅಂತ, ADA ಅಂತ ಹೇಳಿದ್ರೆ ಅಡೆನೋಸಿನ್ ಡಿ ಅಮೈನೇಸ್. ಓಕೆ, ನೆಕ್ಸ್ಟ್ 26ನೇದು ಮೆನ್ಷನ್ ಆನ್ ಎಕ್ಸಾಂಪಲ್ ಈಚ್ ಫಾರ್ ಎಕ್ಟೋಪ್ಯಾರಸೈಟ್ಸ್ ಆ್ಯಂಡ್ ಎಂಡೋಪ್ಯಾರಸೈಟ್ಸ್ ವಿತ್ ರೆಸ್ಪೆಕ್ಟ್ ಟು ಪಾಪ್ಯುಲೇಷನ್ ಇಂಟ್ರಾಕ್ಷನ್ ಅಂತಿದೆ. ಎಕ್ಟೋಪ್ಯಾರಸೈಟ್ಸ್ಗೆ ಕಸ್ಕ್ಯೂಟಾ ಬರಿಬಹುದು ಪ್ಲ್ಯಾಂಟಲ್ಲಿ, ಎಂಡೋಪ್ಯಾರಸೈಟಿಗೆ ಲಿವರ್ ಫ್ಲೂಕ್ ಇನ್ ಹ್ಯೂಮನ್ಸ್ ಅಂತ ಬರಿಬೋದು. ಓಕೆ, ಎಕ್ಟೋಪ್ಯಾರಸೈಟಿಗೆ ಕಸ್ಕ್ಯೂಟಾ ರಿಫ್ಲೆಕ್ಸಾ, ಕಸ್ಕ್ಯೂಟಾ ಗ್ರೋಯಿಂಗ್ ಆನ್ ಹೆಡ್ಜ್ ಪ್ಲ್ಯಾಂಟ್ ಅಂತ ಬರೀರಿ. ಎಂಡೋಪ್ಯಾರಸೈಟ್ಸ್ಗೆ ಲಿವರ್ ಫ್ಲೂಕ್ ಇನ್ ಹ್ಯೂಮನ್ಸ್ ಅಂತ ಬರಿಬೋದು. ಆ್ಯಂಡ್ 27ನೇದು ನೋಡಿ 27ನೇ ಕ್ವಶನ್, ಇನ್ ಸ್ಪೀಶೀಸ್ ಏರಿಯಾ ರಿಲೇಷನ್ ಈಕ್ವೇಷನ್ ಅಲ್ಲ, ಈಕ್ವೇಷನ್ ಕೊಟ್ಟಿದ್ದಾರೆ ಇಲ್ಲಿ ಎಸ್ ಅಂದರೆ ಏನು, ಝೆಡ್ ಅಂದರೆ ಏನು ಅಂತ ಕೇಳಿದ್ದಾರೆ. ಎಸ್ ಅಂತ ಹೇಳಿದ್ರೆ ಸ್ಪೀಶೀಸ್ ರಿಚ್ನೆಸ್. ಓಕೆ, ಸ್ಪೀಶೀಸ್ ರಿಚ್ನೆಸ್. ಝೆಡ್ ಅಂತ ಹೇಳಿದ್ರೆ ಸ್ಲೋಪ್ ಆಫ್ ದ ಲೈನ್ ಬ್ರ್ಯಾಕೆಟಲ್ಲಿ ರಿಗ್ರೆಷನ್ ಕೊಎಫಿಷಿಯೆಂಟ್ ಅಂತಲೂ ಕೂಡ ಬರೀಬೋದು. ರಿಗ್ರೆಷನ್ ಕೊಎಫಿಷಿಯೆಂಟ್ ಝೆಡ್ ಅಂದರೆ ಎಸ್ ಅಂತ ಹೇಳಿದ್ರೆ ಸ್ಪೀಶೀಸ್ ರಿಚ್ನೆಸ್. ನೋಡಿ 3 ಮಾರ್ಕ್ಸ್ ಕ್ವಶನಲ್ಲಿ ವೈ ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್ ಈಸ್ ಇಂಪಾರ್ಟೆಂಟ್ ಇನ್ ಅಗ್ರಿಕಲ್ಚರ್ ಅಂತ ಇದೆ. ಸೊ ನೀವು 2 to 3 ಪಾಯಿಂಟ್ಸ್ ಆರಾಮಾಗಿ ಬರಿಬೋದು ಇದಕ್ಕೆ. ಒಂದು ಏನು ಅಂತ ಹೇಳಿದ್ರೆ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಅಪ್ಟೈನ್ ಕಮರ್ಷಿಯಲಿ ಸುಪೀರಿಯರ್ ವೆರೈಟೀಸ್. ಆ್ಯಂಡ್ ಎರಡನೇದು ಇಟ್ ಈಸ್ ಹೆಲ್ಪ್ಫುಲ್ ಇನ್ ಅಪ್ಟೈನಿಂಗ್ ಡಿಸೈರಬಲ್ ಕ್ಯಾರೆಕ್ಟರ್ಸ್. ದೆನ್ ಇಟ್ ಈಸ್ ವೆರಿ ಯೂಸ್ಫುಲ್ ಇನ್ ಕ್ರಾಪ್ ಇಂಪ್ರೂವ್ಮೆಂಟ್ ಪ್ರೋಗ್ರಾಮ್ ಅಥವಾ ಕ್ರಾಪ್ ಬ್ರೀಡಿಂಗ್ ಪ್ರೋಗ್ರಾಮ್. ಹೌದಾ? ಈ ಥರದ 3 ರೀಸನ್ಸ್ಗಳನ್ನು ಬರಿಬಹುದು. ಆ್ಯಂಡ್ ವಾಟ್ ಈಸ್ ಇಮ್ಯಾಸ್ಕ್ಯುಲೇಷನ್ ಪ್ರೊಸೀಜರ್? ಇಮ್ಯಾಸ್ಕ್ಯುಲೇಷನ್ ಅಂತ ಹೇಳಿದ್ರೇನು? ದ ರಿಮೂವಲ್ ಆಫ್ ಆಂಥರ್ ಫ್ರಮ್ ದ ಫ್ಲವರ್ ಬಡ್ ಬಿಫೋರ್ ದ ಆಂಥರ್ ಡಿಹೈಸಸ್ ಯೂಸಿಂಗ್ ಎ ಪೇರ್ ಆಫ್ ಫೋರ್ಸೆಪ್ಸ್. ಓಕೆ, ಅಂದರೆ ಫ್ಲವರು ಓಪನ್ ಆಗೋಕ್ಕಿಂತ ಮುಂಚೆನೇ ಅದರಲ್ಲಿರುವಂಥ ಆಂಥರ್ಸ್ಗಳನ್ನು ರಿಮೂವ್ ಮಾಡುವಂಥ ಪ್ರೋಸೆಸ್ಸು. ಓಕೆ, ಎರಡನೇದು ವೈ ದ ಬ್ಯಾಗಿಂಗ್ ಈಸ್ ಸಿಗ್ನಿಫಿಕೆಂಟ್ ಅಂತ ಹೇಳಿದ್ರೆ ಟು ಪ್ರಿವೆಂಟ್ ಕಂಟಾಮಿನೇಷನ್ ಆಫ್ ಇಟ್ಸ್ ಸ್ಟಿಗ್ಮಾ ವಿತ್ ಅನ್ವಾಂಟೆಡ್ ಪೋಲನ್. ದಟ್ಸ್ ವೈ ದ ಬ್ಯಾಗಿಂಗ್ ಈಸ್ ವೆರಿ ಎಸೆನ್ಷಿಯಲ್ ಆರ್ ಸಿಗ್ನಿಫಿಕೆಂಟ್.
ಇನ್ನು 29ನೇ ಕ್ವೆಶನ್, ಐಡೆಂಟಿಫೈ ದ ಟೈಪ್ ಆಫ್ ಟ್ರೈಟ್ ಇನ್ ದ ಗಿವನ್ ಪೆಡಿಗ್ರಿ ಚಾರ್ಟ್. ಇಲ್ಲಿ ಒಂದು ಪೆಡಿಗ್ರಿ ಚಾರ್ಟ್ ಇದೆ, ಇದು ಯಾವುದ್ರದ್ದು ಅಂತ ಕೇಳಿದ್ರೆ ಆಟೋಸೋಮಲ್ ರಿಸೆಸಿವ್. ಓಕೆ, ಆಟೋಸೋಮಲ್ ರಿಸೆಸಿವ್ ಟ್ರೈಟು ನಿಮ್ಮ NCERT ಇದನ್ನು ಮೆನ್ಷನ್ ಮಾಡಿದ್ದಾರೆ, ಈಗ ಡಯಾಗ್ರಾಮ್ ಕೊಟ್ಟಿದ್ದಾರೆ, ನೀವು ಅದನ್ನು ಅದ್ರ ಬಗ್ಗೆ ಜಾಸ್ತಿ ಗಮನ ಕೊಟ್ಟಿರಲಿಕ್ಕಿಲ್ಲ. ಇನ್ನು ನೇಮ್ ದ ಸಿಂಬಲ್ಸ್ ABC and D ಇನ್ ದ ಸೇಮ್ ಅಂತ ಕೊಟ್ಟಿದ್ದಾರೆ. ಓಕೆ ನೋಡಿ, ಇಲ್ಲಿ ABCD ಇದೆ. ಎ ಅಂತ ಹೇಳಿದ್ರೆ ಅಫೆಕ್ಟೆಡ್ ಮೇಲ್, ಓಕೆ, B ಹೆಲ್ದಿ ಮೇಲ್, C ಅಫೆಕ್ಟೆಡ್ ಫೀಮೇಲ್, D ಹೆಲ್ದಿ ಫೀಮೇಲ್. ಓಕೆ, ನೆಕ್ಸ್ಟ್ ಕ್ವೆಶನ್ ನಂಬರ್ 30. ನೇಮ್ ದ 3 enzymes produced from the lacoperon in presence of an inducer lactose ಅಂತ ಕೇಳಿದ್ದಾರೆ. ಅಲ್ಲಿ 3 ಎಂಜೈಮ್ಸ್ಗಳು ಬರುತ್ತೆ. Z gene codes for the enzyme beta galactosidase, Y gene codes for the enzyme permease, and A gene codes for the enzyme trans-acetylase. ಸೊ 3 ಎಂಜೈಮ್ಸ್ಗಳನ್ನು ಬರೀಬೇಕಷ್ಟೇ. ಬೀಟಾ ಗ್ಯಾಲಕ್ಟೋಸಿಡೇಸ್, ಪರ್ಮಿಯೇಸ್, ಟ್ರಾನ್ಸ್-ಅಸಿಟೈಲೇಸ್, ಆ 3 ಎಂಜೈಮ್ಸ್ಗಳನ್ನು ಬರೆದ್ರೆ 3 ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ 31, ಮೆನ್ಷನ್ ದ ನೇಮ್ ಆಫ್ ದ ಪ್ಲಾಂಟ್ಸ್ ಫ್ರಮ್ ವಿಚ್ ಆಪಿಯಾಯ್ಡ್ಸ್, ಕೆನಬಿನಾಯ್ಡ್ಸ್ ಆ್ಯಂಡ್ ಕೊಕೈನ್ ಡ್ರಗ್ಸ್ ಆರ್ ಬೀಯಿಂಗ್ ಎಕ್ಸ್ಟ್ರಾಕ್ಟೆಡ್ ಅಂತಿದೆ. ಆಪಿಯಾಯ್ಡ್ಸ್ ಫ್ರಮ್ ಪಪ್ಯಾವರ್ ಸೋಮ್ನಿಫೆರಮ್, ಕೆನಬಿನಾಯ್ಡ್ಸ್ ಫ್ರಮ್ ಕೆನಾಬಿಸ್ ಸಟೈವಾ, ಕೊಕೈನ್ ಫ್ರಮ್ ಎರಿಥ್ರೋಕ್ಸೈಲಮ್ ಕೋಕಾ. ಓಕೆ, ಆ 3 ಪ್ಲಾಂಟ್ಸ್ಗಳ ಸೈಂಟಿಫಿಕ್ ನೇಮ್ಸ್ಗಳನ್ನು ಬರೀಬೇಕು. 32ನೇ ಕ್ವೆಶ್ಚನ್, ಸ್ಕೆಚ್ ಆ್ಯಂಡ್ ಲೇಬಲ್ ಈಕ್ವಲ್ ಕ್ಲೋನಿಂಗ್ ವೆಕ್ಟರ್ PBR322 ಶೋಯಿಂಗ್ ಎನಿ 2 ರಿಸ್ಟ್ರಿಕ್ಷನ್ ಸೈಟ್ಸ್ ಆ್ಯಂಡ್ ಅದರ್ ಪಾರ್ಟ್ಸ್ ಅಂತ ಕೇಳಿದ್ದಾರೆ. ಸೊ PBR322 ಪ್ಲಾಸ್ಮಿಡಿನ ಡಯಾಗ್ರಾಮ್ ಬರೀಬೇಕಾಗುತ್ತೆ. ದೆನ್ ವಾಟ್ ಆರ್ ಜೆನೆಟಿಕಲಿ ಮಾಡಿಫೈಡ್ ಆರ್ಗ್ಯಾನಿಸಮ್ಸ್? genetically modified organisms, GMO, ರೈಟ್ ಎನಿ ಯೂಸಸ್ ಆಫ್ GM ಪ್ಲ್ಯಾಂಟ್ಸ್ ಅಂತ ಕೇಳಿದ್ದಾರೆ. ಈ ಒಂದು ಕ್ವಶನ್ನು ಬಯೋಟೆಕ್ನಾಲಜಿ ಆ್ಯಂಡ್ ಇಟ್ಸ್ ಅಪ್ಲಿಕೇಶನ್ ಅನ್ನುವಂಥ ಚಾಪ್ಟರಿಂದ ಈ ಒಂದು ಕ್ವಶನ್ನ ಕೇಳಿದ್ದಾರೆ. ಓಕೆ, ವಾಟ್ ಆರ್ ಜೆನೆಟಿಕಲಿ ಮಾಡಿಫೈಡ್ ಆರ್ಗ್ಯಾನಿಸಮ್ಸ್ ಅಂತ ಕೇಳಿದ್ರೆ ನೀವೇನು ಬರೀಬೇಕಾಗತ್ತೆ? plants, bacteria, fungi and animals whose genes have been altered by manipulation are called genetically modified organisms. Okay, and next to ಅದರ ಕಂಟಿನ್ಯೂಡ್ ಪಾರ್ಟ್ ಕ್ವಶನ್ ಏನು ಅಂತ ಹೇಳಿದ್ರೆ ರೈಟ್ ಎನಿ 2 ಯೂಸಸ್ ಆಫ್ GM ಪ್ಲಾಂಟ್ಸ್ ಅಂತ ಕೇಳಿದ್ದಾರೆ. ಸೊ ಇದು ಕೂಡ ಹೌ GM ಪ್ಲಾಂಟ್ಸ್ ಆರ್ ಯೂಸ್ಫುಲ್ ಇನ್ ಮೆನಿ ವೇಸ್ ಅನ್ನೋದಕ್ಕೆ ಅಲ್ಲಿ ಆನ್ಸರ್ ಇದೆ. ಮೇಡ್ ಕ್ರಾಪ್ಸ್ ಮೋರ್ ಟಾಲರೆಂಟ್ ಟು ಏಬಯೋಟಿಕ್ ಸ್ಟ್ರೆಸ್ಸಸ್, ಹೆಲ್ಪ್ ಟು ರಿಡ್ಯೂಸ್ ಪೋಸ್ಟ್ ಹಾರ್ವೆಸ್ಟ್ ಲಾಸಸ್, ರೆಡ್ಯೂಸ್ಡ್ ರಿಲಯನ್ಸ್ ಆನ್ ಕೆಮಿಕಲ್ ಪೆಸ್ಟಿಸೈಡ್ಸ್. ಈ ಯಾವುದಾದ್ರೂ 2 ಪಾಯಿಂಟ್ಸ್ಗಳನ್ನು, 2 ಯೂಸಸ್ಗಳನ್ನು ಬರೀಬೇಕಾಗತ್ತೆ. ಎನ್ಹ್ಯಾನ್ಸ್ಡ್ ನ್ಯೂಟ್ರಿಷನಲ್ ವ್ಯಾಲ್ಯೂ ಆಫ್ ಫುಡ್, ಈ ಥರ. ಓಕೆನಾ? ನೆಕ್ಸ್ಟ್ 3 ಮಾರ್ಕ್ಸಿಗೆ ಇನ್ನೊಂದು ಕ್ವಶನ್, ಡ್ರಾ ದ ಟೈಪ್ಸ್ ಆಫ್ ಪಿರಮಿಡ್ಸ್ ಆಫ್ ಹ್ಯೂಮನ್ ಪಾಪ್ಯುಲೇಷನ್ ರೆಪ್ರೆಸೆಂಟಿಂಗ್ ಏಜ್ ಅಂತಿದೆ. ಅಲ್ಲಿ ನೀವು ಎಕ್ಸ್ಪ್ಯಾಂಡಿಂಗ್, ಸ್ಟೆಬಿಲೈಸಿಂಗ್, ಡಿಕ್ಲೈನಿಂಗ್ 3 ಪಿರಮಿಡ್ಸ್ಗಳಿದಾವಲ್ವಾ, ಆ 3 ಪಿರಮಿಡ್ಸ್ಗಳನ್ನು ಬರಿಬೇಕಾಗತ್ತೆ. ನೋಡಿ, ಎಕ್ಸ್ಪ್ಯಾಂಡಿಂಗು, ಡಿಕ್ಲೈನಿಂಗು, ಸ್ಟೆಬಿಲೈಸಿಂಗು, ಆಮೇಲೆ ಡಿಕ್ಲೈನಿಂಗ್. ಓಕೆ, ಈ 3 ಪಿರಮಿಡ್ಗಳನ್ನು ಬರೆದು ಪ್ರೀ ರಿಪ್ರೊಡಕ್ಟಿವ್, ರಿಪ್ರೊಡಕ್ಟಿವ್, ಪೋಸ್ಟ್ ರಿಪ್ರೊಡಕ್ಟಿವ್ ಆ ಥರ ಲೇಬಲಿಂಗ್ ಮಾಡಬೇಕು. ನೋಡಿ, ನೆಕ್ಸ್ಟ್ 5 ಮಾರ್ಕ್ಸ್ ಕ್ವಶನ್ನು. ಇದು ತುಂಬಾ ಡಿಫಿಕಲ್ಟ್ ಅಂತ ಏನು ಅನ್ನಿಸ್ಲಿಲ್ಲ. ಅದರಲ್ಲಿ 35ನೇ ಕ್ವಶನ್ ನೋಡಿ, 35ನೇ ಕ್ವಶನ್ ಏನು ಮಾಡಬೇಕು? ಇಲ್ಲಿ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ನ ಡಯಾಗ್ರಾಮ್ನ ಬಿಡಿಸಿ ಇಲ್ಲಿ ಏನೇನು ಪಾರ್ಟ್ಸ್ಗಳನ್ನು ಹೇಳಿದ್ದಾರೆ ಅದನ್ನು ಮೆನ್ಷನ್ ಮಾಡಬೇಕು. ಆ ಏನು ಪಾರ್ಟ್ಸ್ಗಳು ನೀವು ಓದಿರ್ತೀರಿ ಡಯಾಗ್ರಾಮಲ್ಲಿ ಅದೇ ಪಾರ್ಟ್ಸ್ಗಳಿದೆ, ಆ ಪಾರ್ಟ್ಸ್ಗಳನ್ನು ಮೆನ್ಷನ್ ಮಾಡಬೇಕಾಗತ್ತೆ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ನ ಬಿಡಿಸಿ. ಓಕೆನಾ? ದೆನ್ ನೆಕ್ಸ್ಟ್ ಕ್ವಶನ್ನು, ವಾಟ್ ಈಸ್ ಅಥವಾ ಆರ್ ಪೆರಿಸ್ಪರ್ಮ್, ನ್ಯೂಸಿಲಸ್ ಅಂತ 5 ಕ್ವಶನ್ಸ್ಗಳನ್ನು ಕೇಳಿದ್ದಾರೆ. ಅದರಲ್ಲಿ ಮೊದಲನೇದು ಪೆರಿಸ್ಪರ್ಮ್, ದ ರೆಸಿಡಿಯಲ್ ಪರ್ಸಿಸ್ಟೆಂಟ್ ನ್ಯೂಸಿಲಸ್ ಇಸ್ ಕಾಲ್ಡ್ ಪೆರಿಸ್ಪರ್ಮ್. ನ್ಯೂಸಿಲಸ್ ಅಂತ ಹೇಳಿದ್ರೆ ಮಾಸ್ ಆಫ್ ಸೆಲ್ಸ್ ಹ್ಯಾವಿಂಗ್ ಅಬಂಡೆಂಟ್ ರಿಸರ್ವ್ ಫುಡ್ ಮೆಟೀರಿಯಲ್ಸು. ಅಪೋಮಿಕ್ಸಿಸ್, ಡೆವಲಪ್ಮೆಂಟ್ ಆಫ್ ಸೀಡ್ ವಿತೌಟ್ ಫರ್ಟಿಲೈಸೇಷನ್. ಚಾಸ್ಮೋಗ್ಯಾಮಸ್ ಅಂತ ಹೇಳಿದ್ರೆ ದೀಸ್ ಆರ್ ದ ಫ್ಲವರ್ಸ್ ವಿತ್ ವೆಲ್ ಎಕ್ಸ್ಪೋಸ್ಡ್ ಸ್ಟೇಮನ್ಸ್ ಆ್ಯಂಡ್ ಸ್ಟಿಗ್ಮಾ ಆ್ಯಂಡ್ ದೇ ಕ್ಯಾನ್ ಆಲ್ಸೋ ಬಿ ಕಾಲ್ಡ್ ಆಸ್ ಓಪನ್ ಫ್ಲವರ್ಸ್. ಔಟ್ ಬ್ರೀಡಿಂಗ್ ಡಿವೈಸಸ್ಸು. These are the methods adopted by the plant to discourage self-pollination and to encourage cross-pollination. ಈ 5 ಪಾಯಿಂಟ್ಸ್ಗಳನ್ನು ಬರೀಬೇಕಾಗುತ್ತೆ. ನೆಕ್ಸ್ಟ್ 37th ಕ್ವೆಶನ್, ವಾಟ್ ಈಸ್ ಬಯೋಡೈವರ್ಸಿಟಿ ಲಾಸ್ ಅಂತ ಇದೆ. ದ ಡಿಕ್ಲೈನ್ ಇನ್ ದ ಬಯೋಲಾಜಿಕಲ್ ಡೈವರ್ಸಿಟಿ ಆಫ್ ಆಲ್ ಲೆವೆಲ್ಸ್ ಆಫ್ ಸ್ಪೀಷೀಸ್ ಆನ್ ಅರ್ತ್ ಅಂತ ಬರೀಬಹುದು. ಇದಕ್ಕೆ ಆ್ಯಕ್ಚುಯಲ್ ಡೆಫಿನಿಷನ್ NCERTನಲ್ಲಿ ಮೆನ್ಷನ್ ಮಾಡಿಲ್ಲ ಅನಿಸುತ್ತೆ, ಬಟ್ ನಿಮ್ಮ ಓನ್ ವೇನಲ್ಲಿ ಬರೆದ್ರೆ ಒಳ್ಳೆಯದು ಈ ಥರ. ಓಕೆನಾ?
ಎಕ್ಸ್ಪ್ಲೈನ್ ಈವಿಲ್ ಕ್ವಾಲಿಟಿ ಆಫ್ ದ ಸೇಮ್ ಅಂತ ಕೇಳಿದ್ದಾರೆ. ಬಯೋಡೈವರ್ಸಿಟಿಯ ಈವಿಲ್ ಕ್ವಾಲಿಟಿ 4 ಕಾಸಸ್ಗಳಿದೆಯಲ್ಲ, 4 ಕಾಸಸ್ ಆಫ್ ಬಯೋಡೈವರ್ಸಿಟಿ ಲಾಸು. ಹ್ಯಾಬಿಟೇಟ್ ಲಾಸ್ ಆ್ಯಂಡ್ ಫ್ರಾಗ್ಮೆಂಟೇಷನ್ 1, 2ನೇದು ಓವರ್ ಎಕ್ಸ್ಪ್ಲಾಯ್ಟೇಷನ್, 3ನೇದು ಏಲಿಯನ್ ಸ್ಪೀಶೀಸ್ ಇನ್ವೇಷನ್ಸ್, 4ನೇದು ಕೋ ಎಕ್ಸ್ಟಿಂಕ್ಷನ್ಸ್. ಆ 4 ಪಾಯಿಂಟ್ಸ್ಗಳನ್ನು 4 ಕಾಸಸ್ಗಳನ್ನು ನೀವು ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ. ನೆಕ್ಸ್ಟ್ 38th ಕ್ವೆಶನ್, ಸಜೆಸ್ಟ್ ಸಮ್ ಮೆಥಡ್ಸ್ ಟು ಅಸಿಸ್ಟ್ ಇನ್ಫರ್ಟೈಲ್ ಕಪಲ್ ಟು ಹ್ಯಾವ್ ಚಿಲ್ಡ್ರನ್ ಅಂತಿದೆ. ನೀವು ಇದರಲ್ಲಿ ART ಬಗ್ಗೆ ಬರೀಬೇಕು. ಅಸಿಸ್ಟೆಡ್ ರಿಪ್ರೊಡಕ್ಟಿವ್ ಟೆಕ್ನಾಲಜೀಸ್ ಇದೆಯಲ್ಲ, IVF, ET, ZIFT, GIFT, IUI, IUT, AI ಇದೆಯಲ್ಲ, ಅದರಲ್ಲಿ ಯಾವುದಾದ್ರೂ 5 ಬರೀಬೇಕು. 5 ಮಾರ್ಕ್ಸಿಗೆ ಕೇಳಿರೋದ್ರಿಂದ ಯಾವುದಾದ್ರೂ 5 ಬರೀಬೇಕಾಗತ್ತೆ. 39th ಕ್ವೆಶನ್ ಬಗ್ಗೆ ಗೊತ್ತಾಯಿದೆ. ಡೈಹೈಬ್ರಿಡ್ ಕ್ರಾಸನ್ನು ಬರೀಬೇಕು, ಎಕ್ಸ್ಪ್ಲೈನ್ ಮಾಡಬೇಕು. ಅದರಲ್ಲಿ ಫಸ್ಟು ಇಂಟ್ರಡಕ್ಷನ್ ಪಾರ್ಟ್ ಬರೆದು ಆಮೇಲೆ ಫಿನೋಟೈಪು, ಜೀನೋಟೈಪು, ಗ್ಯಾಮೆಟ್ಸು, F1 ಜನರೇಷನ್, ಸೆಲ್ಫಿಂಗ್, ಮತ್ತು ಪೇರೆಂಟ್ಸ್ ಅಥವಾ ಫಿನೋಟೈಪ್, ಜೀನೋಟೈಪ್, ಗ್ಯಾಮೆಟ್ಸ್, ಯುನಿಟ್ ಸ್ಕ್ವೇರ್ ಹಾಕಿ ಫಿನೋಟಿಪಿಕ್ ರೇಷಿಯೋ, ಜೀನೋಟಿಪಿಕ್ ರೇಷಿಯೋ ಇದನ್ನೆಲ್ಲ ನೀಟಾಗಿ ಬರೀಬೇಕಾಗತ್ತೆ. ಓಕೆನಾ. ನೆಕ್ಸ್ಟು ಡಿಕಂಪೊಸಿಷನ್, 40ನೇ ಕ್ವೆಶ್ಚನ್ನು. ಡಿಕಂಪೊಸಿಷನ್ is one of the main activities in the ecosystem which connect abiotic with biotic factors. Explain the steps involved in it ಅಂತ ಕೇಳಿದ್ದಾರೆ. ಇಲ್ಲಿ ನೀವು ವಾಟ್ ಈಸ್ ಡಿಕಂಪೊಸಿಷನ್ ಅಂತ ಬರಿಬೇಕಾಗತ್ತೆ ಆ್ಯಂಡ್ ಆ ಡಿಕಂಪೊಸಿಷನಲ್ಲಿರುವಂಥ 5 ಸ್ಟೆಪ್ಸ್ಗಳನ್ನು ಬರಿಬೇಕಾಗತ್ತೆ. ಸೊ ವಾಟ್ ಈಸ್ ಡಿಕಂಪೊಸಿಷನ್ ಅಂತ ಕೇಳಿದ್ರೆ ದ ಪ್ರೋಸೆಸ್ ಆಫ್ ಬ್ರೇಕ್ ಡೌನ್ ಆಫ್ ಕಾಂಪ್ಲೆಕ್ಸ್ ಆರ್ಗ್ಯಾನಿಕ್ ಮ್ಯಾಟರ್ ಇಂಟು ಇನ್ಆರ್ಗ್ಯಾನಿಕ್ ಸಬ್ಸ್ಟೆನ್ಸಸ್ ಲೈಕ್ ಕಾರ್ಬನ್ ಡೈಆಕ್ಸೈಡ್, ವಾಟರ್ ಆ್ಯಂಡ್ ನ್ಯೂಟ್ರಿಯೆಂಟ್ಸ್, ಅದನ್ನು ಡಿಕಂಪೊಸಿಷನ್ ಅಂತ ಕರಿತೀವಿ. ಆಮೇಲೆ 5 ಸ್ಟೆಪ್ಸ್ಗಳು: ಫ್ರಾಗ್ಮೆಂಟೇಷನ್, ಲೀಚಿಂಗ್, ಕೆಟಬಾಲಿಸಮ್, ಹ್ಯೂಮಿಫಿಕೇಷನ್, ಮಿನರಲೈಸೇಷನ್. 5 ಸ್ಟೆಪ್ಸ್ಗಳಿದೆಯಲ್ಲ, 5 ಸ್ಟೆಪ್ಸ್ಗಳನ್ನು ಬರೀಬೇಕು. ನೆಕ್ಸ್ಟ್ 41ನೇದು, ವೈ ದ ಬಿಲೋ ಆರ್ ಸಿಗ್ನಿಫಿಕೆಂಟ್ ಇನ್ ದ ಫೀಲ್ಡ್ ಆಫ್ ಬಯೋಟೆಕ್ನಾಲಜಿ ಅಂತ ಕೇಳಿದ್ದಾರೆ. ಅಂದರೆ ಅದರ ಯೂಸಸ್ಗಳನ್ನು ಬರೀಬೇಕು, ಅದನ್ನು ಎಲ್ಲೆಲ್ಲಿ ಏನೇನಕ್ಕೆ ಯೂಸ್ ಮಾಡ್ತೀವಿ ಅಂತ ಬರೀಬೇಕಾಗತ್ತೆ. ಓಕೆ ನೋಡಿ, ಅದರಲ್ಲಿ ಮೊದಲನೇದು ಬಯೋಲಿಸ್ಟಿಕ್. ಇಟ್ ಇಸ್ ಅ ಮೆಥಡ್ ಯೂಸ್ಡ್ ಟು ಇಂಟ್ರಡ್ಯೂಸ್ ಏಲಿಯನ್ DNA ಇಂಟು ದ ಪ್ಲಾಂಟ್ ಸೆಲ್. ಓಕೆ, ಇದನ್ನು ಜೀನ್ಗನ್ ಮೆಥಡ್ ಅಂತ ಕೂಡ ಕರೀತಾರೆ. ಆಮೇಲೆ ಡೌನ್ ಸ್ಟ್ರೀಮ್ ಪ್ರೊಸೆಸಿಂಗ್ ಯೂಸ್ಡ್ ಇನ್ ದ ಸಪ್ರೇಷನ್ ಆ್ಯಂಡ್ ಪ್ಯೂರಿಫಿಕೇಷನ್ ಆಫ್ ಪ್ರಾಡಕ್ಟ್ಸ್. ಇಥಿಲಿಯಂ ಬ್ರೋಮೈಡ್ used to visualize DNA. It is a stain used to visualize DNA after the process of gel electrophoresis. Then gel electrophoresis is the method of separation and isolation of DNA. Lysozyme, it is an enzyme used to break the cell wall of bacteria and to obtain pure DNA. ಓಕೆ, ಈ ಪಾಯಿಂಟ್ಸ್ಗಳನ್ನು ಬರೀಬೇಕಾಗತ್ತೆ. ಈಗ HOTS ಟೈಪ್ ಆಫ್ ಕ್ವಶನಲ್ಲಿ 3 ಇದೆ, 42, 43, 44. ಇಲ್ಲಿ ಎವಲ್ಯೂಷನಲ್ಲಿ ಕ್ವಶನ್ ಕೇಳಿದ್ದಾರೆ. ಐಡೆಂಟಿಫೈ ದ ಡಯಾಗ್ರಾಮೆಟಿಕ್ ರೆಪ್ರೆಸೆಂಟೇಷನ್ ಆಫ್ ದ ಗಿವನ್ ಎಕ್ಸ್ಪೆರಿಮೆಂಟ್ ವಿತ್ ದಿಸ್ ಎಕ್ಸ್ಪೆರಿಮೆಂಟ್. ಒಪ್ಯಾರಿನ್ ಆ್ಯಂಡ್ ಹ್ಯಾಲ್ಡೇನ್ಸ್ ಡ್ಯಾಶ್ ಎವಲ್ಯೂಷನ್ ಅಂತ ಕೇಳಿದ್ದಾರೆ. ಇಲ್ಲಿ ಡ್ಯಾಶಲ್ಲಿ ಏನು ಬರೀಬೇಕು? ಕೆಮಿಕಲ್ ಎವಲ್ಯೂಷನ್ನು. ಒಪ್ಯಾರಿನ್ ಮತ್ತು ಹ್ಯಾಲ್ಡೇನ್ ಮಾಡಿದಂಥದ್ದು ಕೆಮಿಕಲ್ ಎವಲ್ಯೂಷನ್ನು ವಾಸ್ ಎಕ್ಸೆಪ್ಟೆಡ್. ಲೇಬಲ್ ದ ಪಾರ್ಟ್ಸ್ ABCDE and F ಅಂತ ಇದೆ. ಓಕೆನಾ. ಸೊ ನೀವು ಈ ಡಯಾಗ್ರಾಮನ್ನು ಬರ್ಕೊಳ್ಬೇಕಾಗತ್ತೆ ಮತ್ತೆ, ಯಾಕಂದರೆ ಲೇಬಲ್ ಅಂತ ಕೇಳಿದ್ದಾರೆ. ಸೊ ಡಯಾಗ್ರಾಮ್ನ ಬರ್ಕೊಂಡ್ರೆ ಒಳ್ಳೆಯದು. ಆ ಡಯಾಗ್ರಾಮಲ್ಲಿ ABCDE ಏನೇನು, E ಮತ್ತು F ಅದು ಏನೇನು ಅನ್ನೋದನ್ನು ನೀವು ಮೆನ್ಷನ್ ಮಾಡಬೇಕು. ಓಕೆನಾ. ಸೊ ಇಲ್ಲಿ ನೋಡಿ, ಎ ಯಾವುದು ನೋಡಿ, ಇಲ್ಲಿ ಎ ಅಂತ ಮೆನ್ಷನ್ ಮಾಡಿದಾರಲ್ವಾ, ಆ ಎ ನೋಡಿ ಎ ಅಂತ ಮೆನ್ಷನ್ ಮಾಡಿದ್ದಾರೆ. ಎ ಯಾವುದು ಅಂದರೆ ಗ್ಯಾಸಸ್ಗಳು ಯಾವ್ಯಾವುದು? CH4, NH3, H2O, H2 ಆ ಗ್ಯಾಸಸ್ಗಳನ್ನು ಬರೀಬೇಕು. ಬಿ ಸ್ಪಾರ್ಕ್ ಡಿಸ್ಚಾರ್ಜ್, ಸಿ ಎಲೆಕ್ಟ್ರೋಡ್ಸ್ ಆ್ಯಂಡ್ ನೋಡಿ ಇಲ್ಲಿ ಡಿ ವಾಟರ್ ಡ್ರಾಪ್ಲೆಟ್ಸ್, ಎಫ್ ವಾಟರ್ ಕಂಟೈನಿಂಗ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್. ಆಯಿತಾ. ಸೊ ಎ ಗ್ಯಾಸಸ್ಗಳು ಯಾವ್ಯಾವುದು ಅಂತ ಮೆನ್ಷನ್ ಮಾಡಬೇಕು. ಬಿ ಸ್ಪಾರ್ಕ್ ಡಿಸ್ಚಾರ್ಜು, ಸಿ ಎಲೆಕ್ಟ್ರೋಡ್ಸು, ಡಿ ವಾಟರ್ ಡ್ರಾಪ್ಲೆಟ್ಸ್, ಇ ಕಂಡೆನ್ಸರ್ ನೋಡಿ ಇಲ್ಲಿ ಇ ಕಂಡೆನ್ಸರ್, ಎಫ್ ವಾಟರ್ ಕಂಟೈನಿಂಗ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅದನ್ನು ಮೆನ್ಷನ್ ಮಾಡಬೇಕಾಗುತ್ತೆ. ಓಕೆ. ನೆಕ್ಸ್ಟು ನೋಡಿ, ಇದು ಡೈರೆಕ್ಟ್ ಕ್ವಶನ್ನು. ಯಾವುದ್ರ ಮೇಲೆ? ರೆಪ್ಲಿಕೇಶನ್ ಆಫ್ DNA. ಸೆಮಿ ಕನ್ಸರ್ವೇಟಿವ್ ಮೆಥಡ್ ಮೆಸಲ್ಸನ್ ಆ್ಯಂಡ್ ಸ್ಟಾಲ್ ಎಕ್ಸ್ಪೆರಿಮೆಂಟ್ ಅಲ್ಲ,
ರೆಪ್ಲಿಕೇಶನ್ ಆಫ್ DNA ಬರೀಬೇಕಾಗತ್ತೆ. ರೆಪ್ಲಿಕೇಶನ್ ಫೋರ್ಕ್ನ ಡಯಾಗ್ರಾಮ್ ಬಿಡಿಸಿ ಅದರ ಮೆಕ್ಯಾನಿಸಮ್ನ ಮತ್ತು ಅಲ್ಲಿ ಇನ್ವಾಲ್ವ್ ಆಗಿರುವಂಥ ಎನ್ಸೈಮ್ಸ್, DNA ಡಿಪೆಂಡೆಂಟ್ DNA ಪಾಲಿಮರೇಸು, ಲೈಗೇಸು, ಟೋಪೋಐಸೋಮರೇಸು, ಹೆಲಿಕೇಸು, ಈ ಎನ್ಸೈಮ್ಸ್ಗಳನ್ನು ಎಲ್ಲೆಲ್ಲಿ ಆ ಎನ್ಸೈಮ್ಸ್ಗಳ ರೋಲನ್ನು ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ಓಕೆ, ಇನ್ನು ಡೂ ಯು ಥಿಂಕ್ ಮೈಕ್ರೋಬ್ಸ್ ಕ್ಯಾನ್ ಆಲ್ಸೋ ಬಿ ಯೂಸ್ಡ್ ಆಸ್ ಅ ಸೋರ್ಸ್ ಆಫ್ ಎನರ್ಜಿ? ಎಸ್. ಇಫ್ ಎಸ್, ಹೌ? ಎಕ್ಸ್ಪ್ಲೈನ್ ವಿತ್ ಸೂಟಬಲ್ ಡಯಾಗ್ರಾಮ್ ಅಂತ ಕೇಳಿದ್ದಾರೆ. ಇದಕ್ಕೆ ನೀವು ಬಯೋಗ್ಯಾಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಬೇಕು. ಬಯೋಗ್ಯಾಸ್ ಪ್ಲ್ಯಾಂಟ್ನ ಡಯಾಗ್ರಾಮ್ ಬಿಡಿಸಿ ಅದನ್ನು ಎಕ್ಸ್ಪ್ಲೈನ್ ಮಾಡಬೇಕಾಗತ್ತೆ. ಇನ್ನು ಫಾರ್ ವಿಷುವಲಿ ಚಾಲೆಂಜ್ಡ್ ಸ್ಟೂಡೆಂಟ್ಸು ಇಲ್ಲಿ ಮತ್ತೆ ಅಗೇನ್ PPR ಡಯಾಗ್ರಾಮ್ ಕೇಳಿದ್ದಾರೆ. 3 ಪಿರಮಿಡ್ಸ್ ಆಫ್ ಹ್ಯೂಮನ್ ಪಾಪ್ಯುಲೇಷನ್ ರೆಪ್ರೆಸೆಂಟಿಂಗ್ ಏಜ್ ಕೇಳಿದ್ದಾರೆ. ಪಾರ್ಟ್ಸ್ ಆಫ್ ಹ್ಯೂಮನ್ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಕೇಳಿದ್ದಾರೆ. ಇದೇನು ಅವಶ್ಯಕತೆ ಇಲ್ಲ. ಸೊ ಇಷ್ಟು ತುಮಕೂರು ಡಿಸ್ಟ್ರಿಕ್ಟ್ನ ಬಯಾಲಜಿ ಕ್ವಶನ್ ಪೇಪರ್ನ ಡೀಟೇಲ್ ಡಿಸ್ಕಷನ್ನು. ನಾನು ಇದಕ್ಕೆ ಆನ್ಸರ್ನ ಡೀಟೇಲಾಗಿ ಹೇಳೋಕ್ಕೆ ಹೋಗಿಲ್ಲ. ಯಾಕೆ ಅಂತ ಹೇಳಿದ್ರೆ ಇವತ್ತು ತಾನೇ ಎಕ್ಸಾಮ್ನ ಬರೆದಿದ್ದೀರಿ, ಆನ್ಸರ್ ಗೊತ್ತಿದೆ ಆ್ಯಂಡ್ ನಿಮ್ಮ ಹತ್ರ ಬೇಕಾದಷ್ಟು ಮೆಟೀರಿಯಲ್ಸ್ಗಳಿದೆ. ಆ ಮೆಟೀರಿಯಲ್ಸಲ್ಲಿ ನಾನು ಹೇಳಿದ ಆನ್ಸರ್ಸ್ಗಳನ್ನು ಚೆಕ್ ಮಾಡ್ಕೊಳ್ಳಿ. ಬೇಕು ಅಂತ ಹೇಳಿದ್ರೆ ಅದನ್ನು ಬರೆದಿಟ್ಕೊಳ್ಳಿ. ಏನಾದರೂ ಕನ್ಫ್ಯೂಷನ್ಸ್ ಇದ್ದರೆ ಅಥವಾ ಯಾವುದಾದ್ರೂ ಮಿಸ್ಟೇಕ್ಸ್ಗಳಾಗಿದ್ದರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಹೇಳಿ, ನಾನು ಕ್ರಾಸ್ ಚೆಕ್ ಮಾಡ್ತೀನಿ. ಓಕೆನಾ? ಸೊ ಇದೇ ಥರದ ವೀಡಿಯೋಸ್ಗಳಿಗೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮಗೆ ಯಾವ ಥರದ ವೀಡಿಯೋಸ್ಗಳು ಬೇಕು ಅಂತ ಅಲ್ಲಿ ಕಮೆಂಟ್ ಮಾಡಿದ್ರೆ ನಾನು ಆ ಥರದ ವೀಡಿಯೋಸ್ಗಳನ್ನು ಮಾಡ್ತೀನಿ. ಸದ್ಯದರಲ್ಲೇ ನಾನು CET ಪ್ರೀವಿಯಸ್ ಇಯರ್ CET ಕ್ವಶನ್ಸ್ಗಳನ್ನು ಡಿಸ್ಕಸ್ ಮಾಡ್ತಾಯಿದ್ದೀನಿ. ಪ್ರತಿ ಚಾಪ್ಟರ್ನ ಕ್ವಶನ್ಸ್ಗಳನ್ನು ಇವತ್ತು ಅಥವಾ ನಾಳೆಯಲ್ಲಿ ಆ ಒಂದು ವಿಡಿಯೋ ರಿಲೀಸ್ ಆಗುತ್ತೆ. ಥ್ಯಾಂಕ್ ಯು. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ.